ಒಂದು ಸಲಿ ಸ್ವಲ್ಪ ಮಧ್ಯ ಸಿಂಹಾವಲೋಕನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಮರೀದೇ ಇರ್ಬೇಕು ಹಳೇದು. ಅಥ ಆಶ್ವಲಾಯನೋ ಭಗವಂತಂ ಪರಮೇಶಿನಂ ಉಪಸಮೇತ್ಯ ಉವಾಚ. ಆಶ್ವಲಾಯನ ಋಷಿ ಯಾರತ್ರ ಬಂದ್ರು? ಪರಮೇಶಿ ಚತುರ್ಮುಖ ಬ್ರಹ್ಮನ ಹತ್ರ ಬಂದು ಉವಾಚ ಹತ್ರ ಬಂದು ಹೇಳಿದ್ರು. ಏನಂತ ಹೇಳಿದ್ರು? ಅದೀಹಿ ಭಗವನ್ ಬ್ರಹ್ಮ ವಿದ್ಯಾಂ ವರಿಷ್ಠಾಂ ಸದಾ ಸದ್ಭಿಃ ಸೇವ್ಯಮಾನಾಂ ನಿಗೂಢಾಂ ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋಚ್ಯ ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್. ಅದೀಹಿ ನನಗೆ ದಯವಿಟ್ಟು ಹೇಳಿಕೊಡಿ, ಟೀಚ್ ಮೀ. ಯಾವುದನ್ನ? ವರಿಷ್ಠಾಂ ಬ್ರಹ್ಮ ವಿದ್ಯಾಂ, ಎಲ್ಲ ವಿದ್ಯೆಗಳಿಗಿಂತ ಹೆಚ್ಚಿನದಾದ, ಸದಾ ಸದ್ಭಿ ಸೇವ್ಯಮಾನ, ಸತ್ಪುರುಷರು ಸತ್ವಗುಣ ಸಂಪನ್ನರು ಯಾವ ವಿದ್ಯೆಯನ್ನು ತಿಳ್ಕೊಳ್ಬೇಕು ಅಂತ ಆಸೆ ಪಡ್ತಾರೋ ಅದನ್ನ, ನಿಗೂಢಾಂ ತುಂಬಾ ರಹಸ್ಯಪೂರ್ಣವಾಗಿದೆ. ಯಾಕೆಂದ್ರೆ ಗುರು ಹೇಳೋ ತನಕ ನಮಗೆ ಅರ್ಥ ಆಗೋಲ್ಲ. ಆಮೇಲೆ ಏನ್ ಮಾಡತ್ತೆ? ಯಯ ಅಚಿರಾತ್ ಸರ್ವ ಪಾಪಂ ವ್ಯಪೋಹ್ಯ. ಅಚಿರಾತ್ ಅಂದ್ರೆ ತುಂಬಾ ಶೀಘ್ರವಾಗಿ, ಸರ್ವ ಪಾಪಂ ಅನ್ನುವಾಗ ಪುಣ್ಯ ಪಾಪಂ ಅಂದ್ರೆ ಸತ್ಯತ್ವ ಬುದ್ಧಿನೇ ಎಲ್ಲ ತೆಗೆದಾಕತ್ತೆ. ಗೊತ್ತಾಗೋಯ್ತು, ಏನೇ ಸಂಪಾದನೆ ಮಾಡಿದ್ರು ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಎಷ್ಟು ಸರಿ ಹೇಳ್ತಾರೆ, ಪ್ಲಹೇತೆ ಅದೃಢ ಯಜ್ಞ ರೂಪಾಹ ಅಷ್ಟ ಜರಾ ಮೃತ್ಯುಂ ತೇ ಪುನರೇವಾಪಿಯಂತಿ. ಮುಂಡಕೋಪನಿಷತ್ ಮಂತ್ರ ಹೇಳುತ್ತೆ. ಏನೇನು ದೊಡ್ಡದು ಮಾಡ್ತೀನಿ, ಸ್ವರ್ಗಕ್ಕೆ ಹೋಗೋಕೆ ಯಜ್ಞ ಯಾಗಾದಿ ಮಾಡ್ತೀನಿ, ಎಲ್ಲ ಪ್ಲವಾಯಿರ ಅಲ್ಲಾಡ್ತಿರೋದೆಲ್ಲ ಶೇಕಿಂಗ್. ಅದು ಏನು ಆಗಲ್ಲ. ನೀವು ಎಷ್ಟೇ ಪುಣ್ಯ ಆಗಿರ್ಲಿ, ಎಷ್ಟು ದಿವಸ ಇರ್ತೀರಾ? ಇವಾಗ ತುಂಬಾ ಒಂದು ದೊಡ್ಡ ಹೋಟೆಲ್ ಹೊಟ್ಟೋಗ್ಬಿಟ್ಟಿದ್ದೀರಾ, ಇರ್ತೀರಾ 15 ದಿವಸನೇ ಇರ್ತೀರಾ, 1 ತಿಂಗಳೇ ಇರ್ತೀರಾ, ಬರ್ಬೇಕು ಇಲ್ವೋ? ದುಡ್ಡು ಕೊಡ್ಬೇಕು, ದುಡ್ಡು ಖಾಲಿ ಆದ ಮತ್ತೆ ಹೊರಗ್ ಬರ್ಲೇಬೇಕು. ಹಾಗೆ ಏನಾಗುತ್ತೆ ಇಲ್ಲಿ ಹೇಳ್ತಾರೆ. ಆದ್ರೆ ಯಾರು ಮೂಢರೋ ಇದೇ ಹೆಚ್ಚಿನದು ಅಂತ ತಿಳಿದುಕೊಂಡ್ರೆ ಅವರು ಪುನಃ ಜನ್ಮ ಮೃತ್ಯು ಅಷ್ಟೇ, ಬೇರೆ ದಾರಿ ಇಲ್ಲ. ಸೊ ಅದಕ್ಕೆ ಇಲ್ಲಿ ಯಾರು ಬುದ್ಧಿವಂತರು ಅವ್ರೇನ್ ಹೇಳ್ತಾರೆ, ಯಯಾ ಅಚಿರಾತ್ ಸರ್ವ ಪಾಪಂ ವ್ಯಪೋ. ಅಚಿರಾತ್ ತುಂಬಾ ಶೀಘ್ರವಾಗಿ ಇದೆಲ್ಲ ಸತ್ಯತ್ವ ಬುದ್ಧಿನೇ ಇದರಲ್ಲಿ ಬಿಡಿಸಿ ಪರಾತ್ಪರಂ ಪುರುಷಂ ಯಾತಿ ವಿದ್ವಾನ್. ಆ ನಮ್ಮ ಒಳಗೆ ಇರುವ ಪರಮಾತ್ಮನನ್ನ, ಆ ಶಿವಸ್ವರೂಪನಾದ ಪರಮಾತ್ಮನನ್ನ ಒಂದಾಗಿ ಸೇರ್ತಾನೆ ಯಾರು? ವಿದ್ವಾನ್. ಅಂತ ವಿದ್ಯೆಯನ್ನು ನೀವು ನನಗೆ ದಯವಿಟ್ಟು ಹೇಳ್ಕೊಡಿ. ತುಂಬಾ ಸಂತೋಷ ಆಯ್ತು ಗುರುಗಳಿಗೆ. ಅವ್ರು ಹೇಳ್ತಾರೆ, ತಸ್ಮೈ ಸಖೋವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈಹಿ. ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಖಂಡಿತ ಹೇಳ್ತೀನಿ, ಆದ್ರೆ ಆ ವಿದ್ಯೆನ ಕೇಳೋದಕ್ಕೆ ನಿನ್ನ ಮನಸ್ಸಿನಲ್ಲಿ ಶ್ರದ್ಧೆ ಉಂಟಾಗಬೇಕು, ಭಕ್ತಿ ಇರ್ಬೇಕು, ಆಮೇಲೆ ಏಕಾಗ್ರತೆ ಧ್ಯಾನದ ಸ್ಥಿತಿ ಇರ್ಬೇಕು, ಆಮೇಲೆ ಎಲ್ಲದಕ್ಕಿಂತ ನಿನಗೆ ಪರಮಾತ್ಮನನ್ನ ಸೇರ್ಬೇಕು ಅನ್ನೋ ಯೋಗ, ಪರಮಾತ್ಮನಲ್ಲಿ ಒಂದಾಗಬೇಕು ಅನ್ನೋ ಉತ್ಕಟ ಆಸೆ ಇರ್ಬೇಕು. ಅದಕ್ಕೆ ಯೋಗ. ಇದು 4 ಇದ್ರೆ ನಾನ್ ಹೇಳಿದ್ದನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನ ಏಕೆ ಅಮೃತತ್ವಂ ಆನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯತಯೋ ವಿಶಂತಿ. ಇವಾಗ ಅವರು ತಕ್ಷಣ ವಿದ್ಯೆ ಹೇಳ್ತೀನಿ ಅನ್ನೋರು ಯಾಕೆ ಕರ್ಮದಿಂದ ಆಗೋಲ್ಲ, ಪ್ರಜೆಯಿಂದ ಆಗೋಲ್ಲ, ದುಡ್ಡಿನಿಂದ ಆಗೋಲ್ಲ, ತ್ಯಾಗದಿಂದ ಮಾತ್ರ ಆಗತ್ತೆ ಅಂತ ಯಾಕೆ ಹೀಗೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಕರ್ಮ ಪ್ರಜೆಯ ಧನವನ್ನೆಲ್ಲ ಕಂಡೆಮ್ ಮಾಡೋಕ್ ಹೇಳ್ತಾ ಇಲ್ಲ. ಎಲ್ಲ ಬೇಕು, ಆದ್ರೆ ಎಲ್ಲ ಅದರಿಂದ ಅಮೃತತ್ವ ಮೋಕ್ಷ ಅಂತ ಸಿಗೋಲ್ಲ. ಆದ್ರೆ ಸರಿಯಾಗಿ ಮಾಡಿದ್ರೆ, ಇದನ್ನ ಸರಿಯಾಗಿ ಉಪಯೋಗಿಸಿದ್ರೆ ಚಿತ್ತ ಶುದ್ಧಿ ಮೂಲಕವಾಗಿ ಏನಾಗತ್ತೆ, ನಾವು ಕೇಳಿರೋ ಉಪದೇಶ ನಮ್ಮೊಳಗೆ ಊರಿ ಅದರಿಂದ ತ್ಯಾಗ, ಯಾವುದು? ಸತ್ಯತ್ವ ಬುದ್ಧಿಯ ತ್ಯಾಗ ಆಗತ್ತೆ. ಈ ಪ್ರಪಂಚ ಸತ್ಯ,
ಈ ಶರೀರ ಸತ್ಯ, ಶರೀರವೇ ನಾನಾಗಿದ್ದೀನಿ, ಈ ಬುದ್ಧಿ ಎಲ್ಲ ಹೊಟ್ಟೋಗುತ್ತೆ, ತ್ಯಾಗ ಆಗತ್ತೆ. ಇದು ಹೊಟ್ಟೋದ್ರೆ ಏನಾಗತ್ತೆ ನಮ್ಗೆ? ಅಮೃತತ್ವ ಮಾನಶೋ, ಆ ನಮ್ಮ ಸ್ವರೂಪ ಸ್ಥಿತಿಯನ್ನು ಹೊಂದುತ್ತಾನೆ. ಪರೇಣ ನಾಕಂ ನಿಹಿತಂ ಗುಹಾಯ, ಯಾವುದಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಗುಹಾಯಾಮ್. ಈ ನಿಮ್ಮ ಬುದ್ಧಿ ರೂಪಿ ಗುಹೆ ಅಂತ ಯಾಕೆ ಕರೀತಿದ್ದಾರೆ ಅಂತಂದ್ರೆ, ಅಲ್ಲಿ ಇರುವ ಪಾಪ ಪುಣ್ಯ ಯಾವುದೇ ಸಂಸ್ಕಾರ ನಮ್ಗೆ ಗೊತ್ತಾಗ್ದಿರೋಂಗ್ ಮಾಡಿದಾನೆ. ಗೊತ್ತಾಗ್ಬಿಟ್ರೆ ಏನಾಗ್ಬಿಡ್ತಾನೆ? ಪ್ರಮಾದಿ ಆಗ್ಬಿಡ್ತಾನೆ, ಅಹಂಕಾರ ಬಂದ್ಬಿಡುತ್ತೆ. ಹೌದಾ, ನಾವು ಜನ್ಮಗಳಲ್ಲಿ ಇಷ್ಟೊಂದು ಮಾಡಿದ್ದಂತೆ ಅಲ್ವಾ, ನನಗ್ ತುಂಬಾ ಬೇಕಾದಷ್ಟು ಪುಣ್ಯ ಇದೆ, ಪರವಾಗಿಲ್ಲ ಒಂದು ಚೂರು ಸುಳ್ಳು ಹೇಳಿದ್ರೆ ಅಂತ ಬಿಕಮ್ ಕೇರ್ಲೆಸ್. ಅಥವಾ ಬರೀ ಪಾಪ ಸಂಸ್ಕಾರ ಇದೆ ಅಂದ್ರೆ ಅವನು ಡಿಪ್ರೆಷನ್, ನನ್ಗೆ ನನ್ನ ಜೀವನದಲ್ಲಿ ಏನೂ ಆಗೋಲ್ಲ. ತುಂಬಾ ಜನ ಹಾಗೆ ತಾನೇ ಮಾಡ್ತಾರೆ. ಅಯ್ಯೋ ನಾವು ಇದಲ್ಲಪ್ಪ, ನಮ್ಗೇನು ಯೋಗ್ಯತೆ ಇಲ್ಲ, ಅದೊಂದು ಎಸ್ಕೇಪಿಸಮ್ ತರ. ನನಗಾಗೋದಿಲ್ಲ, ನನಗ್ ಬರೋದಿಲ್ಲ, ನನ್ ಕಲಿಯೋಕ್ ಆಗೋಲ್ಲ, ಕೇಳಿದ್ರು ಅರ್ಥ ಆಗೋಲ್ಲ. ಇದೆಲ್ಲ ನಮ್ಗೇನಾಗ್ಬಿಡುತ್ತೆ, ಈ ಸಂಸ್ಕಾರಗಳು ಯಾವ್ದು ಗೊತ್ತಿಲ್ದಿರೋಂಗ್ ಮಾಡ್ಬಿಟ್ಟ ಪರಮಾತ್ಮ. ಇವಾಗ ನಿನಗೆ ಗುರು ಏನ್ ಹೇಳ್ತಾನೋ ಅದ್ರ ಹಿಡ್ಕೋ ಸಾಕು. ಗುರು ಏನ್ ಹೇಳ್ತಾನೆ? ನೀನು ಶುದ್ಧ ಚೈತನ್ಯ ಸ್ವರೂಪವಾಗಿದೀಯ, ನೀನು ಶಿವ ಸ್ವರೂಪವಾಗಿದೀಯ, ನಿನಗೆ ಖಂಡಿತ ಆಗತ್ತೆ. ಪ್ರತಿಯೊಬ್ರು ಡಿವೈನ್, ಯಾಕೆಂದ್ರೆ ಪರಮಾತ್ಮನ ಮಕ್ಕಳು. ಇದನ್ನ ಹೇಳಿದಾಗ ಅವನಿಗೇನಾಗತ್ತೆ? ಅದನ್ನ ಸ್ವೀಕರಿಸೋ ಬುದ್ಧಿ ಬರುತ್ತೆ. ಆವಾಗ ಪರಮಾತ್ಮನ ದರ್ಶನ ಹೇಗಾಗತ್ತೆ? ವಿಭ್ರಾಜತೆ, ಸ್ವಯಂ ಪ್ರಕಾಶನಾಗಿರೋನು. ಹೇಗೆ ಪ್ರಕಾಶ ಅಂದ್ರೆ ಹೇಗೆ? ಎಲ್ಲ ನಮ್ಮ ಬುದ್ಧಿ ವೃತ್ತಿಗಳನ್ನ ಪ್ರಕಾಶ ಮಾಡ್ತಾ ಇದ್ರು. ಅದನ್ನೇ ಹೇಳಿದ್ರು ವಿಭ್ರಾಜತೆ. ನಿಮ್ಗೆ ಹೇಗ್ ಗೊತ್ತಾಯ್ತು? ನಿಮ್ಮ ಮನ್ಸಿನಲ್ಲಿ ಥಾಟ್ ಬಂತು, ಇವಾಗ ಒಂದು ಸ್ತೋತ್ರ ಹೇಳಿದ್ರಿ, ಸಡನ್ ಆಗಿ ನಿಮಗ್ ಗೊತ್ತಾಯ್ತು ತಪ್ಪು ಹೇಳಿದೆ ಅಂತ ಅಲ್ವಾ? ಎಷ್ಟೋ ಸರಿ ಏನಾಗ್ಬಿಡುತ್ತೆ, ನಾವು ಬ್ಯಾಟ್ ಬಂದಿರೋದು ಹೇಳ್ತಾ ಇರುವಾಗ ತಪ್ಪಾಗ್ಬಿಡುತ್ತೆ. ಅವಾಗ ತಪ್ಪಾಯ್ತು ಅಂತ ನನಗ್ ಗೊತ್ತಾಯ್ತು ಅಂದ್ರೆ ಹಾಗಾದ್ರೆ ಪ್ರಕಾಶ ಇದೆ ಅಂತ ಆಯ್ತು. ಅದನ್ನೇ ಹೇಳ್ತಾರೆ ವಿಭ್ರಾಜತೆ. ಯಾವಾಗ ನಿಮ್ಮ ಮನಸ್ಸಿನಲ್ಲಿರೋ ಎಲ್ಲಾ ಥಾಟು ಗೊತ್ತಾಗ್ತಿದ್ಯೋ ಅದಕ್ಕೆ ಅದು ಸೆಲ್ಫ್ ಏನು ಎಫಲ್ಜೆಂಟ್ ಅಂತ ಹೇಳ್ತಾರಲ್ಲ, ಅಂತ ಆತ್ಮ ಪ್ರಕಾಶದಲ್ಲಿ ಎಲ್ಲ ಕಾಣಿಸುತ್ತೆ. ಅದನ್ನ ಯತಯ ಯಾರು ಪ್ರಯತ್ನ ಮಾಡ್ತಾರೆ. ಇವತ್ತು ಪಂಚದಶಿಲಿ ತುಂಬಾ ಚೆನ್ನಾಗಿ ವಿಷ್ಣು ಪುರಾಣವನ್ನು ಒಂದು ಆಧಾರ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ರು. ನರಸಿಂಹ ಪ್ರತ್ಯಕ್ಷ ಆಗ್ಬಿಟ್ಟ. ಯಾರಿಗೋಸ್ಕರ? ಪ್ರಹ್ಲಾದನಿಗೋಸ್ಕರ. ಅವಾಗ ಏನಾಯ್ತು? ಪ್ರಹ್ಲಾದನಿಗೆ ಹೇಳ್ತಾನೆ ವರ ಕೇಳಪ್ಪ ಅಂತ. ಅವನ್ ಹೇಳ್ತಾನೆ ಬೇಡ. ಇಲ್ಲ ಕೇಳು. ಅವನ್ ಹೇಳ್ತಾನೆ, ಈ ಎಲ್ಲ ಸಾಧಾರಣ ಜನರಿಗೆ ವಿಷಯಗಳಲ್ಲಿ ಎಷ್ಟು ಆಸಕ್ತಿ ಇದೆಯೋ, ಎಷ್ಟು ಆಸೆ ಇದೆ, ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕು, ಇದು ಹೊಂದ್ಬೇಕು, ಅದು ಹೊಂದ್ಬೇಕು, ಅಷ್ಟೇ ಆಸೆ ನಂಗೆ ನಿನ್ನನ್ನು ಹೊಂದ್ಬೇಕು ಅಂತ ಬರ್ಲಿ ಅಂತ. ಏನ್ ಬುದ್ಧ. ಆಮೇಲೆ ಅದಕ್ ಬರಿತಾರೆ ಇವ್ರು ಒಂದೊಂದಾಗಿ. ತುಂಬಾ ಜನ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ಯಾಗ ಮಾಡ್ತಾರಲ್ವಾ, ಆತರ ನನಗೆ ನಿನ್ನ ಸೇರೋದಕ್ ಬರ್ಲಿ. ಎಲ್ಲಾದ್ರಲ್ಲೂ ಏನಾಗುತ್ತೆ? ಪರಮಾತ್ಮನಲ್ಲಿ ಇದು ನಮ್ಗೆ ತುಂಬಾ ಮುಖ್ಯ. ಇದು ಯಾರಿದೆಯಾ ಪ್ರಯತ್ನ ಮಾಡೋರು ಮಾತ್ರ ವಿಷಂತಿ ಅಂದ್ರು, ಸೇರ್ತಾರೆ ಅಂದ್ರೆ ಏನ್? ಹಾಗಾದ್ರೆ ಇವಾಗ ಎಲ್ಲಿದ್ದೀವಿ ನಾವು? ಇವಾಗ ನಾವ್ ಎಲ್ಲಿದ್ದೀವಿ? ಇವಾಗ ಪರಮಾತ್ಮ ಅಲ್ಲಿದೆ. ಅವಾಗ ಪರಮಾತ್ಮ ಚಿಕ್ಕವನಾಗ್ಬಿಡಲ್ವಾ? ಪರಿಚಿನ್ನ ಆಗೋಲ್ವಾ? ನೀವ್ ಎಲ್ಲಿದ್ದೀರೋ ಅಲ್ಲಿ ಪರಮಾತ್ಮ ಇಲ್ಲ, ಇನ್ನೆಲ್ಲೋ ಇದ್ದಾನೆ. ನೀವು ಹೋಗಿ ಸೇರ್ಬೇಕು ಅಂದ್ರೆ ಇಸ್ ಇಟ್ ಪರ್ಫೆಕ್ಟ್? ಇಲ್ಲ. ಇಲ್ಲಿ ಅರ್ಥ ಇವ ಅಂತ ಸೇರ್ಸ್ಕೋಬೇಕು. ವಿಷಂತಿ ಇವ, ಸೇರಿದ ಹಾಗೆ. ಅದಕ್ಕೆ ಗುರುಗಳು ಬಹಳ ಚೆನ್ನಾಗಿ ಹೇಳ್ಕೊಟ್ರು. 2 ಶಬ್ದ ವೇದಾಂತದಲ್ಲಿ ಚೆನ್ನಾಗಿ ಕಲ್ತ್ಕೋಬೇಕು. ಒಂದು ಇವ, ಒಂದು ಏವ. ಇವ ಅನ್ನೋದು ಯಾವಾಗ ಉಪಯೋಗಿಸ್ಬೇಕು? ಇದು ಎಲ್ಲ ಒಂದು ಕಂಪೇರ್ ಮಾಡುವಾಗ ಇದು ಅದರಂಗೆ ಇರೋ ಹಂಗೆ ಇದೆ ಅಲ್ವಾ? ನೀನು ತಾಯಿ ಹಂಗೆ ಅಂದ್ರೆ ಏನ್ ಅರ್ಥ? ತಾಯಿ ಅಲ್ಲ ಅಂತ ಅರ್ಥ ಅಲ್ವಾ? ನೀನ್ ನನ್ ಮಗಳ ಹಾಗೆ ಅಂತ ಹೇಳಿದ್ರೆ ಮಗಳ ಅಲ್ಲ ಅಂತಾನೆ ಅರ್ಥ ಅದು. ಅದೇ ರೀತಿ ಇಲ್ಲೂ ಇವ ಬಂತು. ಏವಾಕಾರ ಎಲ್ಲಿ ಬರುತ್ತೆ ಅಂದ್ರೆ, ನೀನು ಎಲ್ಲಿದೀಯಾ ಅಂದ್ರೆ ಪರಮಾತ್ಮನಲ್ಲಿಯೇ ಇದೀಯ ಅನ್ನುವಾಗ ಏವಾಕಾರನೇ ಹಾಕ್ಬೇಕು. ಅಲ್ಲಿ ಇವಾಕಾರ ಅಲ್ಲ, ಪರಮಾತ್ಮನಲ್ಲಿ ಇರುವ ಹಾಗೆ ಇದೆಯಾ ಅಂತ ಯಾರು ಹೇಳಲ್ಲ, ಪರಮಾತ್ಮನಲ್ಲೇ ಇದೀಯಾ. ಮತ್ತೆ ಯಾಕೆ ಹೇಳಿದ್ರು ವಿಷಂತಿ ಅಂತ? ನೀನ್ ಅದನ್ನ ರೆಕಗ್ನೈಸ್ ಮಾಡ್ತೀಯ. ಯು ವಿಲ್ ರೆಕಗ್ನೈಸ್ ದಟ್, ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ಸಡನ್ ಆಗಿ ಜ್ಞಾಪಕ ಬಂತು. ಒಂದು ಟಿವಿಲಿ ಒಂದು ತುಂಬಾ ಚೆನ್ನಾಗಿ ನೋಡಿದ್ದೆ.
ಎಲ್ಲ ತೆಗಿತಾರಲ್ಲ, ಹುಳುದು ಇದರದ್ದು ಪ್ರಾಣಿದೆಲ್ಲ ಆನಿಮಲ್ದೆಲ್ಲ, ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಇದೆ, ಅದು ದುಂಬಿ ಗುಂಪಿಗೆ ಸೇರಿ ಅಂದ್ರೆ ಜೇನನ್ನ ಏನ್ ಹೇಳ್ತಾರೆ ಅದಕ್ಕೆ, ಹನಿ ಬೀ ತರ ಆ ಗುಂಪಿಗೆ ಸೇರಿರೋದು. ಬಟ್ ಹನಿ ಬೀ ಏನಂತಾರೆ ಗುಂಪಲ್ಲಿ ಇರುತ್ತೆ, ಇಟ್ ಈಸ್ ಇನ್ ದ ಅಲ್ವಾ. ಬಟ್ ಇದು ಅದೇ ರೀತಿ ಹುಳುನೆ, ಬಟ್ ಇಟ್ ಇಲ್ ಬಿ ಆಲ್ವೇಸ್ ಸಿಂಗಲ್. ಅದ್ ಆಕ್ಚುಲಿ ಮರಿಗೂ ಏನ್ ಮಾಡತ್ತೆ ಅಂತ ಅಂದ್ರೆ, ಎಷ್ಟು ಚೆನ್ನಾಗಿ ತೋರ್ಸಿದ್ರು ಅಂದ್ರೆ, ತಾನು ಮೊಟ್ಟೆ ಇಡೋಕ್ ಮುಂಚೆ ಅದ್ ಏನ್ ಮಾಡತ್ತಂತೆ ಅಂದ್ರೆ, ಒಂದು ದೊಡ್ಡ ಹುಳುನ ಸೆಲೆಕ್ಟ್ ಮಾಡ್ಬಿಡತ್ತೆ. ಅವರೆಕಾಯಿ ಹುಳು ತರ ಎಲ್ಲ ಇರುತ್ತಲ್ಲ, ಯಾವ್ದಾರು ಒಂದು ದೊಡ್ಡ ಹುಳುನ ಸೆಲೆಕ್ಟ್ ಮಾಡ್ಬಿಡತ್ತೆ. ನೋಡಿ ಯೋಚನೆ ಮಾಡಿ ದೇವ್ರನ್ನ ಏನಂತ ಹೇಳ್ಬೇಕು ಅಂತ ಇದೆಲ್ಲ ಕೇಳುವಾಗ ಆಶ್ಚರ್ಯ ಆಗತ್ತೆ. ಯಾಕೆ ಅದನ್ನ ಸೆಲೆಕ್ಟ್ ಮಾಡತ್ತೆ ಅಂದ್ರೆ, ಬಿಸಿ ತುಂಬಾ ದಿವಸ ಇರ್ಬೇಕು ದೊಡ್ಡದಾದ್ರೆ. ಅದ್ರ ಮೇಲೆ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡತ್ತೆ. ಅದು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ಸ್ ಕೊಡಲ್ಲ, ಅದಕ್ಕೆ ತನ್ನಲ್ಲೇ ಇಟ್ಟಿದ್ದಾನೆ ಪರಮಾತ್ಮ. ಆದ್ರೆ ಅದನ್ನ ಇಂಜೆಕ್ಟ್ ಮಾಡಿದಾಗ ಅದು ಕೋಮಾ ಹೋಗತ್ತೆ ಅಷ್ಟೇ, ಇಟ್ ವೋಂಟ್ ಡೈ. ಅದು ಸಾಯಲ್ಲ ಅವಳು, ಇಟ್ ವೋಂಟ್ ಡೈ, ಬಟ್ ಅದು ಕೋಮಾ ಹೋಗತ್ತೆ. ಅದನ್ನ ಇಟ್ಬಿಟ್ಟು ಸುರಕ್ಷಿತವಾದ ಜಾಗದಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ಬಿಟ್ಟು ಬಾಯ್ ಬಾಯ್ ಅಂತ ಹೊಟ್ಟೋಗ್ಬಿಡುತ್ತೆ. ನೋಡೋದು ಇಲ್ಲ, ತಿರುಗಿ ಕೂಡ ನೋಡೋದಿಲ್ಲ, ಬರೀ ವೆಲ್ ವಿಶಸ್ ಎಲ್ಲ ತಾಯಿ ಹೃದಯ ಕೊಟ್ಟಾಯ್ತು. ಇದೇನಾಗತ್ತೆ, ಆ ಹೀಟಿಂದ ಸ್ಲೋ ಆಗಿ ಆ ಎಗ್ಗನತ್ತೆ ಹ್ಯಾಚ್ ಆಗತ್ತೆ. ಆದ್ರಿಂದ ಅದ್ರ ಮರಿ ಬರುತ್ತೆ. ನಮ್ಮ ಕೃಷ್ಣ ಒಳಗೆ ಕೂತಿದ್ದಾನಲ್ಲ ಅಂತರ್ಯಾಮಿ, ಅವನ ಮಗುಗೆ ಅದ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಡ್ತಾನೆ. ಅದಕ್ಕೆ ಏನ್ ಹೇಳ್ತಾನೆ, ನೀನು ಅನ್ನದ ಮೇಲೆ ಕೂತಿದೀಯಾ, ವೇರ್ ಯು ಆರ್ ಸಿಟಿಂಗ್ ಈಸ್ ದ ಫುಡ್ ಅಂತ ಹೇಳ್ಕೊಟ್ಬಿಡ್ತಾನೆ. ಅದೇನ್ ಮಾಡತ್ತೆ, ಹಸಿವು ಇನ್ಸ್ಟಿಂಕ್ಟ್ ಅಲ್ವಾ, ಅದಕ್ಕೆ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನೋದು. ಯಾವಾಗ ಅದಕ್ಕೆ ಹಸುವಾಗತ್ತೋ ಬಾಯಿ ಹಾಕೋದಕ್ಕೆ ಫಸ್ಟ್ ಬಾಯಿ ಹಾಕೋದು ಎಲ್ಲ ಮಕ್ಕಳು. ಹಾಕದ ತಕ್ಷಣ ಏನಾಯ್ತು, ಚಿನ್ನಕ್ ಶುರು ಆಯ್ತು. ಅಪ್ಪ ನಾನಂತೂ ಅನ್ಕೊಂಡೆ ಇದಕ್ಕೆ ಒಂದು ಏನ್ ಹೇಳ್ಬೇಕು ಪರಮಾತ್ಮನ ಸೃಷ್ಟಿಲಿ. ಹಾಗೆ ಏನಾಯ್ತು, ಯಾಕೆ ಹೇಳಿದೆ ಅಂದ್ರೆ, ನನ್ ಜ್ಞಾಪಕ ಬಂದಿದ್ದು, ಅದಕ್ಕೆ ಹೇಗೆ ಸ್ಫುರಣೆ ಬಂತೋ, ನಾ ಎಲ್ಲಿ ಕೂತಿದ್ದೀನೋ ಅದೇ ಅನ್ನ ಅದನ್ನ ತಿಂದಳು. ಆಮೇಲೆ ಅದು ಪೂರ ತಿನ್ನೋ ಅಷ್ಟರಲ್ಲಿ ಅದಕ್ಕೆ ರೆಕ್ಕೆ ಎಲ್ಲ ಚೆನ್ನಾಗಿ ಬಂದು ಅದು ಹಾರೋಟೋಗುತ್ತೆ ಆರಾಮ. ಏನ್ ವ್ಯವಸ್ಥೆ ಮಾಡಿದಾನೆ ಇಲ್ಲಿ. ನಮಗೂ ವಿಷಂತಿ ಎನ್ನುವಾಗ ಖಂಡಿತ ಅವನು ಎಲ್ಲೋ ಇದ್ದಾನೆ ಪರಮಾತ್ಮ. ಹಾಗ್ ಮಾತ್ರ ಕಲ್ಪನೆ ಮಾಡಿದ್ರೆ ತಿರುಗು ವೇದಾಂತಕ್ಕೆ ಅವಮಾನ ಆಯ್ತು. ವ್ಯಾಪಕನಾದ ಪರಮಾತ್ಮನಿಗೆ, ವಿಷ್ಣುವಿಗೆ ಅಲ್ಲಿ ಇದ್ದಾನೆ ಇಲ್ಲಿದ್ದಾನೆ ಅಂತ ಹೇಳೋದು ಬಹಳ ತಪ್ಪು. ಎಲ್ಲೆಲ್ಲೂ ಇದ್ದಾನೆ ಅವನು, ಸರಿಯಾಗಿ ಹೇಳಿದ್ರೆ ಎಲ್ಲೆಲ್ಲೂ ಇದ್ದಾನೆ. ಆದ್ರೆ ಇವನು ಗುರುತಿಸಿರ್ಲಿಲ್ಲ ಇದುವರೆಗೂ. ಇಷ್ಟು ಜನ್ಮಗಳಿಂದ, ಎಷ್ಟೊಂದು ಕೋಟ್ಯಾಂತರ ಜನ್ಮಗಳಿಂದ ನಾನು ಪರಮಾತ್ಮನಲ್ಲಿ ಇದ್ದೀನಿ ಅಂತ ಗುರುತಿಸ್ಲೇ ಇಲ್ವಲ್ಲ, ಎಲ್ಲೋ ಇದ್ದಾನೆ ಅಂತಾನೆ ಕಲ್ಪನೆ. ಸೊ ಇವಾಗ ಏನಾಗತ್ತೆ, ಅವನು ಖಂಡಿತ ಗುರುತಿಸ್ತಾನೆ. ಅವಾಗ ಏನಾಗತ್ತೆ, ಈ ತರ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾತ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ಈ ಮಹಾವಾಕ್ಯಗಳ ವಿಚಾರವನ್ನು ಪುನಃ ಮಾಡಿ ನಿಶ್ಚಿತ ಅರ್ಥ, ಒಂದು ನಿರ್ಣಯಕ್ಕೆ ಬಂದಾಯಿತು. ಸರ್ವಂ ಖಲ್ವಿದಂ ಬ್ರಹ್ಮ, ಪರಮಾತ್ಮನೇ ಇರೋದು ಅಂತ ನಿಶ್ಚಯ ಆಯ್ತು. ಅವ್ರು ಏನ್ ಮಾಡ್ತಾರೆ, ಸನ್ಯಾಸ ಯೋಗಾತ್, ಎರಡೂ ಆಗ್ಬೇಕು, ಬಿಡೋದು ಆಗ್ಬೇಕು, ಹಿಡ್ಕೊಳ್ಳೋದು ಆಗ್ಬೇಕು. ಎರಡೂ ಮಾಡಿದಾಗ ಒಟ್ಟಿಗೆ ಸೈಮಲ್ಟೇನಿಯಸ್ಲಿ ಇಫ್ ಯು ಡೂ, ಅದಕ್ಕೆ ಸನ್ಯಾಸ ಯೋಗ ಅಂತ ಹೆಸರು. ಎಲ್ಲಿರೋದನ್ನ ಬಿಡ್ಬೇಕು, ಕೈ ಕಾಲನ್ನ ತೆಗೆದು ಹಾಕ್ಬೇಕು ಅಂತ ಯಾರು ಯಾವತ್ತೂ ಹೇಳಲ್ಲ. ಬೇಡದಿರೋ ಸಂಸ್ಕಾರನ ಚಿತ್ತದಲ್ಲಿ ಹಾಕೊಂಡಿದೀವಲ್ಲ, ಪರಮಾತ್ಮ ಇದಾನೋ ಇಲ್ವೋ, ಇದ್ದಿದ್ರೆ ಯಾಕೆ ನಮ್ಗೆ ಕಾಣಿಸಲ್ಲ, ಖಂಡಿತ ಪರಮಾತ್ಮ ಇಲ್ಲ, ಏನೇನೋ ಕಲ್ಪನೆ ಅಲ್ವಾ. ಇವು ನಮಗೆಲ್ಲ ಪರಮಾತ್ಮ ಏನ್ ಮಾಡಲ್ಲ, ಬರೀ ದೊಡ್ಡ ಮನುಷ್ಯರಿಗೆ ಏನು ಬೇಡದಿರೋ ಕಲ್ಪನೆಗಳು. ಈ ಎಲ್ಲ ಕಲ್ಪನೆಗಳನ್ನು ಮೊದಲು ಸನ್ಯಾಸ. ಆದ್ರೆ ಅದ್ ಮಾಡ್ಬಿಟ್ರೆ ಏನು ಉಪಯೋಗ,
ಏನು ಎಲ್ಲ ತೆಗೆದಾಕ್ಬಿಟ್ರೆ ಏನಾಯ್ತು? ಇವಾಗ ಮನೆ ಡೈನಿಂಗ್ ಟೇಬಲ್ ಅಥವಾ ಅಡ್ಗೆ ಮನೆ ಕ್ಲೀನ್ ಮಾಡಿಬಿಟ್ರಿ. ಎಷ್ಟೊತ್ತಾಯ್ತು? 1 ಗಂಟೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಹಸುವಾಗಿದೆ, ಅಡಿಗೆ ಮನೆ ಕ್ಲೀನ್ ಆಗಿದೆ, ಏನು ಇಲ್ಲ. ಆಗ ಉಪಯೋಗನ ಮತ್ತೆ ತಿನ್ನೋಕ್ಕೂ ಬೇಕಲ್ವೋ? ಅದೇ ರೀತಿ ಇಲ್ಲೂ ಅಷ್ಟೇ. ಯೋಗ ಅಂದ್ರೆ ಏನು? ನೀವು ಮಾಡಿರೋ ಉದ್ದೇಶ ಏನು? ಪರಮಾತ್ಮನನ್ನ ಸೇರೋದು. ಗುರಿನ ಕೈ ಬಿಟ್ಬಿಡ್ಬಾರ್ದು. ಪರಮಾತ್ಮನನ್ನು ಸೇರಿ ತ್ಯಾಗ ಮಾಡ್ಬಿಟ್ರೆ ಅಲ್ವಾ? ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡು ಅಂದ್ರು. ಆವಾಗ ಅಲ್ಲಿ ಏನಾಗಿತ್ತು? ಬೇಕಾದಷ್ಟು ಹಣ್ಣಿತ್ತು ಟೇಬಲ್ ಮೇಲೆ. ಏನ್ ಮಾಡಿದ್ರು? ಗುಡಿಸ್ಬಿಟ್ಟು ಎಲ್ಲ ಡಸ್ಟ್ಬಿನ್ ಹಾಕುವಾಗ ಆ ಹಣ್ಣನ್ನು ಎಲ್ಲಾನು ಡಸ್ಟ್ಬಿನ್ ಹಾಕಿದ್ರೆ ಹಾಗೆ ಆಯ್ತು ನಮ್ದು ಮೂರ್ಖತನ. ಪರಮಾತ್ಮನನ್ನು ಯಾರಾದ್ರೂ ಸನ್ಯಾಸ ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದಾರ? ಇಲ್ಲ. ಪರಮಾತ್ಮನ ಜೊತೆ ಏನಾಗ್ಬೇಕು? ಯೋಗ ಆಗ್ಬೇಕು. ಆವಾಗ ಯದ್ಯತಯ ಶುದ್ಧ ಸತ್ವ, ಅವ್ರು ಏನಾಗ್ತಾರೆ ಇದ್ರೆಲ್ಲರಿಂದ ಅವ್ರ ಅಂತಃಕರಣ ಹೇಗಿರುತ್ತೆ ಅಂದ್ರೆ ಪರಮಾತ್ಮ ಸ್ವಯಂ ಕಾಣಿಸೋಕ್ ಶುರು ಮಾಡ್ಬಿಡ್ತಾರಂತೆ. ಅಷ್ಟು ಇಷ್ಟ ಅವನಿಗೆ. ಅಷ್ಟು ನಮ್ಗೆ ನೋಡಿ, ಯಾವ್ದಾದ್ರು ಒಂದು ಹೊಸ ಸಾಮಾನ್ ತರ್ತೀವಿ, ಒಂದು ಚಿಕ್ಕ ಟೇಬಲ್ ಇರ್ಬೋದು, ಟೀಪಾಯ್ ಇರ್ಬೋದು, ನಮಗ್ ಏನ್ ಅನ್ಸುತ್ತೆ? ಅದ್ರ ಮೇಲೆ ಏನಾದ್ರೂ ಒಳ್ಳೇದಿಡ್ಬೇಕು ಅಂತ ಆಸೆ ಆಗುತ್ತೋ ಇಲ್ಲೋ? ಅದೇ ರೀತಿ ನಮ್ಮ ಅಂತಃಕರಣ ಶುದ್ಧ ಆದ ತಕ್ಷಣ ನಮಗೂ ಯಾವ್ದು ಎಲ್ಲರಿಗಿಂತ ಒಳ್ಳೇದು ಬೆಸ್ಟ್? ಪರಮಾತ್ಮನನ್ನು ಬಿಟ್ಟು ಇನ್ ಯಾವ್ದಾರು ಇದೆಯಾ? ಅದಕ್ಕೆ ಈ ಶುದ್ಧ ಸತ್ವರಿಗೆ ಯಾರನ್ನ ಇಟ್ಕೊಂಡ್ಬಿಡ್ತಾರೆ? ಪರಮಾತ್ಮನ್ನ. ತೇ ಬ್ರಹ್ಮ ಲೋಕೇಶು ಪರಾಂತ ಕಾಲೇ. ಇವಾಗ ಏನಾಯ್ತು? ಅವನು 18 ವರ್ಷ ಇರುವಾಗ ಅವನಿಗೆ ಜ್ಞಾನ ಆಗ್ಬಿಟ್ಟಿದೆ. ಅವನಿಗೆ ಆಯು ಎಷ್ಟಿದೆ? 92 ವರ್ಷ, 98 ವರ್ಷ ಆಯು ಇದೆ. ಇವಾಗ ಏನಾಗತ್ತೆ? ಅದು ಎಲ್ಲ ಪರಾಂತ ಕಾಲನೇ. ಅದು ಜ್ಞಾನಿಗೆ ಮಾತ್ರ. ಇಲ್ಲದ್ರೆ ಅಜ್ಞಾನಿಗೆ ಅಪರಾಂತ ಕಾಲ ಯಾವಾಗ್ಲೂ. ಏನಾಯ್ತು? ಆ ಶರೀರ ಬಿಡುವಾಗ್ಲೂ ಅಪರಾಂತ ಕಾಲ ಬಂದಿತ್ತು, ಬಿಟ್ಟ, ತಿರುಗು ಹೀಗೆ ಹುಟ್ಟೋದು ಸಾವು. ಇವನ್ ಹಾಗಲ್ವಲ್ಲ, ತಿರುಗು ಹುಟ್ಟೋದ್ ಗಿಟ್ಟೋದು ಯೋಚನೆ ಇಲ್ಲ, ತಿರುಗು. ಅದಕ್ಕೆ ಯಾರೋ ಪ್ರಶ್ನೆ ಕೇಳಿದಂತೆ ಸ್ವಾಮೀಜಿಗಳನ್ನ, ಯಾರು ಸಾಯ್ತಾರೆ ಅಂತ. ಅದಕ್ಕೆ ಏನ್ ಆನ್ಸರ್ ಕೊಟ್ರು? ಹೂ ಇಸ್ ನಾಟ್ ಬಾರ್ನ್ ಅಗೇನ್ ದೇ ಓನ್ಲಿ ಡೈ. ಆಕ್ಚುಲಿ ಬೇರೆ ಎಲ್ಲ ಡೆತ್ ಅಲ್ಲ, ಜಸ್ಟ್ ಚೇಂಜಿಂಗ್ ದ ಡ್ರೆಸ್ ತರ. ಹೂ ಡೈಸ್ ಅಂದ್ರೆ ಹೂ ಇಸ್ ನಾಟ್ ಬಾರ್ನ್ ಅಗೇನ್ ಅಂದ್ರು. ಆಮೇಲೆ ಹೂ ಇಸ್ ಬಾರ್ನ್ ಅಂದ್ರೆ ಹೂ ವಿಲ್ ನೆವರ್ ಅಗೇನ್, ಹಿ ವಿಲ್ ನೆವರ್ ಡೈ ಅಂದ್ರು. ಡೈ ಅಂದ್ರೆ ಏನರ್ಥ? ಹುಟ್ಟಿದ್ರೆ ತಾನೇ ಸಾವು ಆಗ್ಬೇಕು, ಹುಟ್ಟದೇ ಇರ್ಬೇಕು, ಸಾವಿರ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ. ಅಂತ ತೇ ಬ್ರಹ್ಮ ಲೋಕೇಶು. ಇದೆಲ್ಲ ಯಾಕೆ ವ್ಯವಸ್ಥೆ ಮಾಡಿದಾನೆ ಅಂದ್ರೆ ಜೀವನ್ ಮುಕ್ತರು ನಮಗೆ ಬೇಕು. ಯಾಕೆಂದ್ರೆ ಅವರು ವಾಣಿ ಇದೆಯಲ್ಲ, ಅನುಭವ ವಾಣಿ ಅದು. ಅದು ನಮ್ಗೆ ಏನಾಗತ್ತೆ? ನಮ್ಗೆ ಅವ್ರ ಮಾತಿನಿಂದ ಶಾಸ್ತ್ರದಲ್ಲೂ ನಮ್ಗೆ ಇನ್ನೂ ಶ್ರದ್ಧೆ ಬರುತ್ತೆ, ಪುರಾಣಗಳಲ್ಲೂ. ನನ್ನ ಲೈಫ್ ಅಲ್ಲಿ ನನಗೆ ಪುರಾಣ ಕಥೆಗಳೆಲ್ಲ ಶ್ರದ್ಧೆ ಬಂದಿದ್ದು ಇದಕ್ಕೋಸ್ಕರ. ಹೀಗೆ ಇಲ್ದ್ರೆ ನಿಜವಾಗ್ಲೂ ನಾನು ತುಂಬಾ ಪುರಾಣ ಕಥೆಗಳ ಬಗ್ಗೆ ಏನು ಇರ್ಲೇ ಇಲ್ಲ. ನನಗೆ ತುಂಬಾ ವಿಶ್ವಾಸ ಬರುತ್ತೆ. ಯಾಕೆಂದ್ರೆ ಅವರು ಅದನ್ನ ಎಷ್ಟ್ ಚೆನ್ನಾಗಿ ಅನುಭವ ವಾಣಿಯನ್ನ ಎಷ್ಟು ಚೆನ್ನಾಗಿ ನಮ್ಮ ಅರ್ಥ ಆಗೋಂಗ್ ಹೇಳ್ಕೊಟ್ಬಿಡ್ತಾರೆ. ಸೊ ಇವ್ರು ಏನಾಯ್ತು? ಪರಾಂತ ಕಾಲೇ, ಎಲ್ಲಿಯವರೆಗೂ ಇರ್ತಾರೆ ಅಂತಂದ್ರೆ ಆ ಪ್ರಾರಬ್ಧ ಶರೀರಕ್ಕೆ ಇರೋ ತನಕ ಇರ್ತಾರೆ. ಅವ್ರಿಗೇನು ಇಲ್ಲ, ಅವ್ರ ಅಸಂಗವಾಗಿದ್ದಾರೆ, ಅವ್ರು ಯಾವ್ದೋ ಅಂಟಿಲ್ಲ. ಆದ್ರೆ ಏನಾಗತ್ತೆ ಅಂದ್ರೆ ಪರಮಾತ್ಮನ ಪ್ರೇರಣೆಯಿಂದ ಅವ್ರ ಮಾತಿನಿಂದ ಬಂದಿ ಉಪದೇಶ ಎಲ್ಲ ಎಲ್ಲಾರು ಉದ್ಧಾರ ಆಗ್ತಾರೆ. ಆಮೇಲೆ ಖಂಡಿತ ಮೊದ್ಲೇ ಸೇರಿರೋದ್ರಿಂದ ಪರಾಮೃತ ಪರಿಮುಚ್ಚಂತಿ ಸರ್ವಿ. ಈ ಶರೀರಗಳು ಯಾವಾಗ ಹೊರಟೋಯ್ತೋ ಆವಾಗ ಹೇಗೆ ಅಂದ್ರೆ ಗೋಡೆಗಳನ್ನ ತೆಗೆದ ತಕ್ಷಣ ಆ ಮನೆ ಅಂತ ಇದ್ದಿದ್ದು ಎಲ್ಲೇತು ಆಕಾಶದಲ್ಲಿ ಒಂದಾಗಿ ಸೇರಿಬಿಡ್ತು. ಇವಾಗ ಆತ್ಮನನ್ನು ಚಿಂತನೆ ಮಾಡೋ ಕ್ರಮ ಹೇಗ್ ಮಾಡ್ಬೇಕು? ವಿವಿಕ್ತ ದೇಶೇ ಚ ಸುಖಾಸನಸ್ತಃ ಶುಚಿ ಸಮಗ್ರೀವ ಶಿರ ಶರೀರಃ ಅತ್ಯಾಶ್ರಮಸ್ತಃ ಸಕಲೇಂದ್ರಿಯಾಣಿ ನಿರುದ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ ಹೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಶದಂ ವಿಶೋಕಂ. ಒಳ್ಳೆ ಅಂದ್ರೆ ನಿಮ್ಗೆ ಯಾವುದು ಮನಸ್ಸನ್ನ ಡಿಸ್ಟರ್ಬ್ ಮಾಡೋಲ್ವೋ ಅಂತ ಜಾಗದಲ್ಲಿ ಸೆಲೆಕ್ಟ್ ಮಾಡಿ ಕೂತ್ಕೊಳ್ಳಿ. ಅಂತ ಜಾಗಕ್ಕಿಂತ ಅಂತ ಟೈಮ್ ಅನ್ನ ಸೆಲೆಕ್ಟ್ ಮಾಡಿ ಕೂತ್ಕೊಳ್ಳಿ. ಆಗ ಅರ್ಥ ಮಾಡ್ಕೊಂಡು ಇನ್ನೂ ಬೆಟರ್. ಆಮೇಲೆ ಯಾವ ಆಸನ ಎಲ್ಲಿ ನಿಮ್ಮ ಮೂವ್ಮೆಂಟ್ ಇಲ್ವೋ
ಸ್ಟಿಲ್ ಕೂತ್ಕೊಳ್ಳೋಕ್ಕಾಗತ್ತೋ ಹಾಗೆ ಕೂತ್ಕೊಳ್ಳಿ. ಆಮೇಲೆ ಒಳಗೆ ಹೊರಗೆ ಶುಚಿಯಾಗಿರ್ಬೇಕು. ಕತ್ತು ತಲೆ ಆಮೇಲೆ ಬೆನ್ನು ಎಲ್ಲವೂ ಒಂದೇ ಇದ್ರಲ್ಲಿ ಇರ್ಬೇಕು. ಎಲ್ಲದಕ್ಕಿಂತ ಅತ್ಯಾಶ್ರಮಸ್ಥರಾಗಿ ಇದ್ರು. ಅತ್ಯಾಶ್ರಮಸ್ಥರ ಅಂದ್ರೆ 3 ಗುಣಗಳಿಗೆ ಸಾಕ್ಷಿಯಾಗಿ ಅಂತ. ಸತ್ವ ರಜ ತಮ 3 ಗುಣಗಳಿಗೆ ಸಾಕ್ಷಿಯಾಗಿ ಸಕಲೇಂದ್ರಿಯಾಣಿ ನಿರುದ್ಯ, ಎಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಚಾನಲೈಸ್ ಮಾಡಿ ಭಕ್ತ್ಯ ಸ್ವಗುರುಂ ಪ್ರಣಮ್ಯ, ಎಲ್ಲದಕ್ಕಿಂತ ಈ 3ನ್ನ ಚಾನಲೈಸ್ ಮಾಡ್ಬೇಕು. ನಮ್ಮ ವಾಕು, ನಮ್ಮ ಪ್ರಾಣ, ನಮ್ಮ ಮನಸ್ಸು, ಇದು 3 ಹೇಗಿರ್ಬೇಕು ಅಂದ್ರೆ ಸಿಂಕ್ರನೈಸ್ ಆಗಿರ್ಬೇಕು. ನಮ್ಮ ಉಸಿರಾಟ, ಯಾಕೆಂದ್ರೆ ಉಸಿರಾಟಕ್ಕೂ ಮನಸ್ಸಿನ ಭಾವನೆಗೂ ತುಂಬಾ ಸಂಬಂಧ ಇದೆ. ನಮ್ಗೆ ಕೋಪ ಕಾಮ ಎಲ್ಲ ಬಂದಾಗ ಉಸಿರಾಟ ಎಲ್ಲ ಚೇಂಜ್ ಆಗುತ್ತೆ. ಯಾವಾಗ ಸತ್ವಗುಣ ಬಂದು ಶಾಂತವಾಗಿರ್ತೀವೋ ದಟ್ ಬ್ರೀದಿಂಗ್ ವಿಲ್ ಬಿ ವೆರಿ ವೆರಿ ಇದಾಗಿರುತ್ತೆ, ಕಾಮಾಗಿ ಚೆನ್ನಾಗಿರುತ್ತೆ. ಸೊ ಇದು 3ನ್ನ ನಾವು ಏನ್ ಮಾಡ್ಬೇಕು, ಕಂಟ್ರೋಲ್ ಚಾನಲೈಸ್ ಮಾಡ್ಕೋಬೇಕು. ನಮ್ಮ ವಾಣಿಲಿ ಬರುವಂತ ಮಾತು ನಮ್ಮ ಮನಸ್ಸಿನಲ್ಲಿ ಅದೇ ಭಾವನೆ ಇರ್ಬೇಕು. ನಮ್ಮ ಉಸಿರಾಟ ಅನ್ನೋದಕ್ಕೆ ಸಹಕರಿಸ್ಬೇಕು. ಹೃತ್ ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯಂ ಮಧ್ಯೆ ವಿಷದಂ ವಿಶೋಕಂ ಅಂತ ಪರಮಾತ್ಮನನ್ನ ಎಲ್ಲಿ ನಿಮ್ಮ ಹೃದಯದಲ್ಲಿ ನಿಮಗಾಗಿ ಕಾಯ್ತಾ ಕೂತಿರೋ ಪರಮಾತ್ಮ, ಪಾಪ ಅವನನ್ನ ಕೇಳಿದ್ರೆ ನೀನ್ ಯಾವಾಗಿಂದ ಕಾಯ್ತಾ ಇದ್, ನಾವೆಲ್ಲ ಕೇಳ್ಬೇಕು ಅವನನ್ನ, ನೀನ್ ನನಗೋಸ್ಕರ ಯಾವಾಗಿಂದ ಕಾಯ್ತಾ ಇದೀಯಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನೋಡು ಕಾಲದಲ್ಲಿ ಗಣನೆ ಇಲ್ಲ, ಎಲ್ಲಿ ಇಷ್ಟು ಹೇಳ್ಬೋದಷ್ಟೇ, ಕೋಟಿ 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 ವರ್ಷಗಳಿಂದ ನಿನಗಾಗಿ ಕಾಯ್ತಾ ಇದ್ದೀನಿ, ನೀನ್ ನನ್ ಕಡೆ ನೋಡ್ತೀಯ ಅಂತ ಕಾಯ್ತಾ ಇದ್ದೀನಿ ಅಂತ ಪರಮಾತ್ಮ, ನಿನ್ನನ್ನ ಅಷ್ಟು ಆಸೆ ಮಾಡುವಂತ ಪರಮಾತ್ಮ, ನಿನ್ನನ್ನ ಪ್ರೀತಿ ಮಾಡೋ ಪರಮಾತ್ಮನ ಏನ್ ಮಾಡ್ಬೇಕು, ಇಲ್ಲಿ ಗುರುತಿಸ್ಬೇಕು. ಆವಾಗ್ಲೇ ಏನಾಗತ್ತೆ, ಶೋಕದಿಂದ ಮುಕ್ತ. ಎಲ್ಲ ರೋಗ ಶೋಕದಿಂದ, ವಿಷದಂ ಅಂದ್ರೆ ರೋಗಗಳಿಂದ, ಮಾನಸಿಕ ರೋಗಗಳಿಂದ, ಆಮೇಲೆ ಶರೀರ ರೋಗಗಳಿಂದ ಎಲ್ಲ ಇದರಿಂದಾನು ಮುಕ್ತರಾಗ್ತೀನಿ. ಆಮೇಲೆ ಬ್ರಹ್ಮನಿಗೆ 13 ಲಕ್ಷಣ ಹೇಳಿದ್ರು. ಅಚಿಂತ್ಯಂ ಅವ್ಯಕ್ತಂ ಅನಂತ ರೂಪಂ ಶಿವಂ ಪ್ರಶಾಂತಂ ಅಮೃತಂ ಬ್ರಹ್ಮ ಯೋನಿಂ ತಥಾ ಆದಿ ಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಮರೂಪಂ ಅದ್ಭುತಂ. ಫಸ್ಟ್ ಹೇಳ್ಬಿಟ್ರು ಅಚಿಂತ್ಯಂ, ಪರಮಾತ್ಮನನ್ನ ನಾವು ಬೇರೆ ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಚಿಂತನೆ ಮಾಡೋಕೆ ಆಗಲ್ಲ. ಅವ್ಯಕ್ತಂ, ಈಸ್ ಅನ್ಮ್ಯಾನಿಫೆಸ್ಟ್. ಅನಂತ ರೂಪಂ, ಬಟ್ ಹಿ ಈಸ್ ಕೇಪಬಲ್ ಆಫ್ ಟೇಕಿಂಗ್ ಎನಿ ನಂಬರ್ ಆಫ್, ಎಲ್ಲ ಆಕಾಶಕ್ಕೂ ಹೊಂದುತ್ತೆ, ಬೇಕಾದಷ್ಟು ಚೆನ್ನಾಗಿ ನೋಡ್ತಾ ಹೋಗಿ ಬೇಕಾದ್ರೆ ಆಕಾಶಕ್ಕೂ ಹೊಂದುತ್ತೆ. ಆದ್ರೆ ಯಾವಾಗ ಬೇರೆಲ್ಲ ಬರುತ್ತೋ, ಚೈತನ್ಯ ಶಿವಂ ಅಂದ್ರೆ ಚಿದಾನಂದ ರೂಪವನ್ನವಾಗ ಆಕಾಶನೂ ಅಲ್ಲ ಅಂತ ಗೊತ್ತಾಗ, ಆವಾಗ ಚೈತನ್ಯ ಸ್ವರೂಪಕ್ಕೆ ಮಾತ್ರ ಹೇಳ್ತಾರೆ. ಆಮೇಲೆ ಶಿವಂ ಎಲ್ಲವನ್ನು ತನ್ನ ಪ್ರೆಸೆನ್ಸ್ ಇಂದ ಶುದ್ಧವಾಗಿ ಮಾಡೋನು. ಪ್ರಶಾಂತಂ, ಹೇಗಿದ್ದಾನೆ ಅವನು ಅಂದ್ರೆ ಮೊದಲು ಸುಮ್ನೆ ಶಾಂತ ಅಂತ ಹೇಳಿಲ್ಲ, ಪ್ರಶಾಂತಂ ಅಂದ್ಬಿಟ್ಟು. ಯಾವಾಗ ಪ್ರಶಾಂತ ಆಗತ್ತೆ ನಮ್ಮ ಮನಸ್ಸು, ಶಾಂತ ಆಗತ್ತೆ ನಮ್ಮ ಮನಸ್ಸು, ತುಂಬಾ ಸಲ ಆಗಿರುತ್ತೆ, ಆದ್ರೆ ತಿರುಗು ಏನಾಗತ್ತೆ, ವಿಚಲಿತ ಆಗತ್ತೆ. ಆದ್ರೆ ಪ್ರಶಾಂತ ಅನ್ನೋದು ಜ್ಞಾನದಿಂದ ಆದಾಗ ಮಾತ್ರ, ಅದು ಜ್ಞಾನ ಸ್ವರೂಪನೇ ಆಗಿರೋ ಶಿವನಿಗೆ ಪ್ರಶಾಂತ ಅವನೊಂದು ಸಹಜ ಸ್ವಭಾವ ಅವನಿಗೆ. ಅಮೃತಂ ಬ್ರಹ್ಮ ಯೋನಿ, ಅಮೃತಂ ಹೇಗಿದ್ದಾನೆ ಅಂದ್ರೆ ಯಾವ ಬದಲಾವಣೆಯೂ ಇಲ್ಲದವನು, ಬ್ರಹ್ಮನಿಗೂ ಕಾರಣ, ಶಾಸ್ತ್ರಕ್ಕೂ ಕಾರಣವಾಗಿರೋ, ಸೃಷ್ಟಿಕರ್ತನಿಗೂ ಕಾರಣವಾಗಿರೋ. ತಥಾ ಆದಿ ಮಧ್ಯ ಅಂತ ವಿಹೀನಮೇಕಂ, ಹೇಗಿದ್ದಾನೆ, ವ್ಯಾಪಕನಾಗಿದ್ದಾನೆ. ದೇರ್ ಇಸ್ ನೋ ಬಿಗಿನಿಂಗ್, ದೇರ್ ಇಸ್ ನೋ ಸೆಂಟರ್, ದೇರ್ ಇಸ್ ನೋ ಎಂಡ್, ಯಾವುದೂ ಇಲ್ಲ. ವಿಭೂಂ ಅಂತ ಪರಮಾತ್ಮ ಪ್ರಭುವಾಗಿ ವಿಭುವಾಗಿ ನಮ್ಮನ್ನ ರಕ್ಷಣೆ ಮಾಡೋನು. ಚಿದಾನಂದ ರೂಪಂ, ಚಿದಾನಂದಂ ಅರೂಪಂ ಅದ್ಭುತಂ, ಅವನು ಹೇಗಿದ್ದಾನೆ, ಯಾವ ಫಾರ್ಮ್ ಇಲ್ದಿದ್ರು ಅದ್ಭುತನಾಗಿದ್ದಾನೆ. ನೋಡಿ, ಎಲ್ಲಾರ್ಗೂ ಅವನ ಲ್ಯಾಂಗ್ವೇಜ್ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾಕೆ, ಪುಟ್ಟ ಮಗುಗೂ ಅರ್ಥ ಆಗುತ್ತೆ, ಎಲ್ಲಾರ್ಗೂ ಅವ್ರವ್ರಿಗೆ ತಿಳಿಯೋ ಭಾಷೆಯಿಂದ ಮಾತಾಡ್ತಾನೆ. ಅಂತರ್ಯಾಮಿ ಇದು, ಅದು ಒಂದು ಅದ್ಭುತ ಅಲ್ವಾ. ಆಮೇಲೆ ಅವನ ಸೃಷ್ಟಿ ನೋಡಿದ್ರೇನೆ ಅದ್ಭುತ ಅಂತ ನಮ್ಗೆ ಗೊತ್ತಾಗತ್ತೆ.
ನೆಕ್ಸ್ಟ್ ನೋಡಿ, ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಧ್ಯಾತ್ವಾ ಮುನಿರ್ಗಚ್ಚತಿ ಭೂತಯೋನಿಂ ಸಮಸ್ತ ಸಾಕ್ಷಿಂ ತಮಸಃ ಪರಸ್ತಾತ್. ಇವಾಗ ಪರಮಾತ್ಮನನ್ನ ಶಕ್ತಿಯಿಂದ ಕೂಡಿ, ತಾಯಿಯಿಂದ ಕೂಡಿ ನಮಸ್ಕಾರ ಮಾಡಿ. ರಾಮಾನುಜಾಚಾರ್ಯರಿಗೆ ಬಹಳ ಇಷ್ಟ. ಅದಕ್ಕೆ ಯಾವ ಗುಡಿ ನೀವು ನೋಡಿದ್ರು ಏನ್ ಮಾಡ್ತಾರೆ, ಮೊದಲು ತಾಯಿಯ ದರ್ಶನ ಮಾಡಿಬಿಟ್ಟು ಆಮೇಲೆ ಹೋಗಿ ಅವನನ್ನ ದರ್ಶನ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ತಾಯಿ ಯಾರಪ್ಪ ಅಂದ್ರೆ ಬ್ರಹ್ಮವಿದ್ಯಾ ಸ್ವರೂಪಿಣಿ. ಬ್ರಹ್ಮವಿದ್ಯೆಯ ಸಹಾಯ ಇಲ್ಲದೆ ನಮಗೆ ಖಂಡಿತ ಪರಮಾತ್ಮನ ಜ್ಞಾನ ಆಗೋಕೆ ಸಾಗೋದು. ಅದಕ್ಕೆ ಅಂತ ಈಶ್ವರನ ಉಮಾ ಸಹಾಯ, ಉಮಾ ಸಹಿತವಾಗಿರೋನು, ಬ್ರಹ್ಮವಿದ್ಯಾ ಶಕ್ತಿ ಸ್ವರೂಪವಾಗಿರೋನು ಪರಮೇಶ್ವರಂ ಪ್ರಭು. ಅವನು ಹೇಗಿದ್ದಾನೆ, ಎಲ್ಲ ಈಶ್ವರರು ಅಂತ್ಕೊಳ್ಳೋ ಎಲ್ಲರಿಗೂ ಈಶ್ವರನಾಗಿದ್ದಾನೆ, ಎಲ್ಲ ದೇವತೆಗಳನ್ನು ಕಂಟ್ರೋಲ್ ಮಾಡೋನಾಗಿದ್ದಾನೆ. ಬಟ್ ಇಷ್ಟಾದ್ರೂ ಪ್ರಭು ಆಗಿದ್ದಾನೆ, ಎಲ್ಲರಿಗೂ ಹಿತವನ್ನು ಬಯಸೋನು, ಎಲ್ಲರಿಗೂ ಮುನ್ಮುಂದಕ್ಕೆ ಸ್ಫುರಣೆ ಕೊಟ್ಟು ಅವನ್ನ ಎಲ್ಲಿದಾರೋ ಅಲ್ಲಿಂದ ಇನ್ನೂ ಸ್ವಲ್ಪ ಬೆಟರ್ ಆಗಿ ಆಗೋಂಗೆ ಮಾಡೋನು ಪ್ರಭು. ತ್ರಿಲೋಚನಂ, ಮೂರು ಕಣ್ಣು. ಏನು ಮೂರು ಕಣ್ಣು? ಮೂರು ಕಣ್ಣು ಯಾವುದಕ್ಕೆ? ಇಲ್ಲಿ ಮೂರನೇ ಕಣ್ಣೆ ನಮಗೆ ಏನಾಗುತ್ತೆ ಅಂದ್ರೆ, ಸರಿಯಾಗಿ ನೋಡಿದ್ರೆ ಪರಮಾತ್ಮನ ಕಣ್ಣು ವಿವೇಕ, ವೈರಾಗ್ಯ, ವಿಚಾರ. ಈ ಮೂರು ಕಣ್ಣು ನಮ್ಮ ಹತ್ರನೂ ಇದೆ. ಆಕ್ಚುಲಿ ನಾವು ಉಪಯೋಗಿಸ್ಬೇಕಷ್ಟೆ, ತುಂಬಾ ಮುಖ್ಯ. ಮಾಡಿದ್ರೆ ನಾವು ನೀಲಕಂಠಂ ಆಗ್ತೀವಿ. ದುಃಖ ನಾವೇ ಮಾಡಿದ್ದ ಕರ್ಮದ ಫಲವಾಗಿ ನಮಗೆ ಸಿಚುಯೇಷನ್ಸ್ ಬಂದೇ ಬರುತ್ತೆ. ಅದು ನಮಗೆ ದುಃಖವನ್ನು ಕೊಡತ್ತೆ. ಅದು ಅವಮಾನ ಇರ್ಬೋದು ಅಲ್ವಾ, ಸಮ್ಮಾನನೂ ಇರ್ಬೋದು. ಎರಡಕ್ಕೂ ಎಲ್ಲಿಟ್ಕೋಬೇಕು, ಇಲ್ಲಿ ಇಟ್ಕೊಂಡು ಮುಗಿಸ್ಬೇಕು. ಒಳಗೂ ತಗೋಬಾರ್ದು. ಒಳಗೆ ತಗೊಂಡ್ರೆ ಆಗತ್ತೆ ಸಮ್ಮಾನ. ನೋಡ್ರಿ ನನ್ಗೆ ಎಷ್ಟು ಜನ ನಮಸ್ಕಾರ ಮಾಡ್ತಾರೆ ಗೊತ್ತಾ ಅಂತ ಶುರು ಮಾಡಿದ್ವೋ ಇಲ್ವೋ, ಪತನಕ್ಕೆ ಆವತ್ತೇ ದಾರಿ ಶುರು ಅಂತ. ಯಾವುದು ಇದೆಲ್ಲ ಹೆಲ್ಪ್ ಆಗೋದೇ ಇಲ್ಲ. ಎಲ್ಲ ಅಲ್ಲಲ್ಲಿಗೆ ಎಲ್ಲೂ ಒಳಗೆ ತಗೊಳ್ಳೇಬಾರ್ದು. ಆಮೇಲೆ ಹೊರಗೂ ಹಾಕಬಾರ್ದು. ಎಲ್ಲರ ಹತ್ರನೂ ಹೋಗಿ ಹೇಳುದು, ಅದು ಬೇಡ, ನೆಸಿಟಿ ಇಲ್ಲ. ಎರಡೂ ಬೇಡ ನಮ್ಗೆ. ಅವಮಾನ ಆದ್ರೂ ಬೇಡ, ಸಮ್ಮಾನ ಆದ್ರೂ ಬೇಡ. ಇದಕ್ಕೆ ನೀಲಕಂಠಂ ಅಂದ್ರು. ಪ್ರಶಾಂತಂ ಹೇಳಿದೆ, ಜ್ಞಾನದಿಂದನೇ ಅವನಿಗೇನಂತೆ ಪ್ರಶಾಂತತೆ ಅಂತ ಇದೆ. ಯಾರು ಧ್ಯಾತ್ವಾ ಮುನಿ ಮನನಶೀಲ ಆದವನು, ಯಾರು ಇಂಥ ಪರಮಾತ್ಮನನ್ನು ಧ್ಯಾನ ಮಾಡ್ತಾನೋ ಅವ್ರು ಹೇಗಿರ್ತಾರೆ? ಗಚ್ಚತಿ, ಎಲ್ಲಿಂದ? ಆತ್ಮಾನಂ ಗಚ್ಚತಿ, ಪರಮಾತ್ಮನನ್ನೇ ಸೇರ್ತಾರೆ. ಆ ಪರಮಾತ್ಮ ಹೇಗಿದ್ದಾನೆ? ಭೂತಯೋನಿನ್, ಎಲ್ಲರಿಗೂ ತಾಯಿಯಾಗಿದ್ದಾನೆ, ಎಲ್ಲರಿಗೂ ತಂದೆ ಆಗಿದ್ದಾನೆ. ಮಾತಾ ದಾತ ಪಿತಾಮಹ ಹೇಳಿದಾನೆ ಕೃಷ್ಣ ಬಾಯ್ಬಿಟ್ಟು. ಇನ್ನು ಅದಕ್ಕಿಂತ ಬಾಯ್ಬಿಟ್ಟು ಹೇಳ್ಬೇಕಾ? ಯಾರು ನಿನ್ ತಾಯಿ ತಂದೆ ಅಂದ್ರೆ ನಾನೇ ಆಗಿದ್ದೀನಿ ಅಂತ. ಅದನ್ನೇ ಭೂತಯೋನಿಮ್ ಅಂದ್ರೆ ಅದೇ ಅರ್ಥ. ತಾಯಿ ತಂದೆ ಎಲ್ಲವೂ ಯಾರಾಗಿದಾನೋ ಅವನೇ ಭೂತಯೋನಿ. ಸಮಸ್ತ ಸಾಕ್ಷಿ. ನೀನ್ ಏನೇನು ಯಾರು ನೋಡಿಲ್ಲ ಅಂತ ಅನ್ಕೊಂಡಿದ್ಯೋ ಅದನ್ನು ನೋಡ್ದವನು. ಯಾರಿಗೂ ಗೊತ್ತಿಲ್ಲ ನಾ ಮಾಡಿರೋದು. ನೋಡ್ರಿ, ಯಾರಿಗೂ ಗೊತ್ತಿಲ್ಲ ನನ್ನ ಲೈಫಲ್ಲಿ ಆಗಿರೋ ಇನ್ಸಿಡೆಂಟು ಅಂತ ಹೇಳಿದ್ರು ಯಾರಿಗೂ ಗೊತ್ತಿಲ್ದ್ರು ಅವನಿಗೆ ಗೊತ್ತಿದೆ. ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು ನಾವು ಮೂರ್ಖತನ, ಆಮೇಲೆ ಯಂಗ್ ಏಜ್ ಅಲ್ಲಿ ಟೀನೇಜ್ ಅಲ್ಲಿ ಮಾಡಿರೋ ಮೂರ್ಖತನ, ವಯಸ್ಸಾದ ಮತ್ತೆ ಮಾಡಿ ಇವಾಗ ಮಾಡ್ತಾ ಬೈ ಚಾನ್ಸ್ ಇದ್ರೆ ಅದನ್ನೂ ಯಾರೋ ಒಬ್ಬನಿಗೆ ಗೊತ್ತಾಗ್ತಿದೆ. ಅದಕ್ಕೆ ಸಮಸ್ತ ಸಾಕ್ಷಿ ಬಂದ್ಬಿಟ್ರು. ತಮಸಃ ಪರಸ್ತಾತ್. ಹೇಗೆ ಪರಮಾತ್ಮನ ಹತ್ರ ಸೇರೋಕ್ ಮುಂಚೆ ಹೇಗಿರ್ಬೇಕು? ನಾವು ಅಜ್ಞಾನ ಆವರಣ ಕಳ್ಕೋಬೇಕು. ತಮಸ್ಸಂದ್ರೆ ಅಜ್ಞಾನ, ಅದ್ರಿಂದ ಪರಸ್ತಾತ್, ಅದರಿಂದ ಬಿಡಲ್ಪಟ್ಟು ಹೋಗಿ ಸೇರ್ತಾನೆ. ನೆಕ್ಸ್ಟ್ ಮಂತ್ರ ಏನು? ಸ ಬ್ರಹ್ಮ ಸ ಶಿವ ಸ ಇಂದ್ರ ಸೋಕ್ಷರ ಪರಮಸ್ವರಾಟ್ ಸ ಏವ ವಿಷ್ಣು ಸ ಪ್ರಾಣ ಸ ಕಾಲೋ ಅಗ್ನಿ ಸ ಚಂದ್ರಮಾಹ. ಎಲ್ಲಾ ರೂಪಗಳು, ಪ್ರತಿಯೊಂದು ರೂಪ ಸ್ಟಾರ್ಟಿಂಗ್ ಫ್ರಮ್ ಈಶ್ವರ. ಅದಕ್ಕೆ ವಿಶ್ವರೂಪ ದರ್ಶನ ತೋರ್ಸಿದ್ದೇ ಇದಕ್ಕೋಸ್ಕರ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಯಾಕೆ ಮಾಡಿಸ್ದ? ಗೊತ್ತಾಗ್ಬೇಕು ಅವನಿಗೆ ಎಲ್ಲರೂ ಅವನಲ್ಲೇ ಇದ್ದಾರೆ, ಅವನಲ್ಲೇ ಹುಟ್ಟಿದ್ದಾರೆ, ಅವನಲ್ಲೇ ತೋರ್ತಾರೆ, ಅವನಲ್ಲೇ ಸೇರ್ತಾರೆ. ಹೇಗೆ ಒಂದು ಸಮುದ್ರದಲ್ಲಿ ಎಷ್ಟೇ ಅಲೆಗಳು ಬರ್ಲಿ
ಅದು ಎಲ್ಲಿದೆ ಅಂದ್ರೆ ಒಂದೇ ಸಮುದ್ರದಲ್ಲಿದೆ. ಅಲೆ ಹುಟ್ಟತ್ತೆ, ಇರತ್ತೆ, ಹೋಗುತ್ತೆ. ನಾವು ಅದಕ್ಕೆಲ್ಲ ಹೆಸರು ಕೊಡ್ತೀವಲ್ವಾ, ಅದು ತುಂಬಾ ದೊಡ್ಡ ಎಲೆ. ನೋಡಿ, ಇವಾಗ ಸುನಾಮಿಗಳಿಗೂ ಹೆಸರೆಲ್ಲ ಕೊಡ್ತಾರೋ ಇಲ್ವೋ, ಆ ಸುನಾಮಿ, ಈ ಸುನಾಮಿ, ಅದು ಎಷ್ಟು ಸೈಜು ಹೆಸರು ಕೊಟ್ಟಿದಾರೋ ಇಲ್ವೋ. ಬಟ್ ಎಲ್ಲಿ ಅದು ಹುಟ್ಟಿತು ಅಂದ್ರೆ ಸಮುದ್ರದಲ್ಲೇ. ಅದೇ ರೀತಿ ಅವನು ರುದ್ರ ಇರ್ಬೋದು, ಶಿವ ಇರ್ಬೋದು, ಮರುತ್ತುಗಳಿರ್ಬೋದು, ಇಂದ್ರ ಇರ್ಬೋದು, ಪ್ರತಿ ಒಬ್ರು ಈವನ್ ಕಾಲನೇ ತಗೊಳ್ಳಿ, ಟೈಮ್, ಎಲ್ಲವೂ ಏನಾಗಿದ್ದಾನೆ, ಒಬ್ಬ ಪರಮಾತ್ಮನ ರೂಪವೇ. ಇವಾಗ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ. ಸಯೇವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಸನಾತನಂ ಜ್ಞಾತ್ವಾ ತಂ ಮೃತ್ಯುಮತ್ಯೇತಿ ನಾಣ್ಯ ಪಂಥ ವಿಮುಕ್ತಯೇ. ಬೇರೆ ದಾರಿ ಇಲ್ಲ, ಪಂಥ ಅಂದ್ರೆ ಬೇರೆ ದಾರಿ ಇಲ್ಲ. ಯಾವುದಕ್ಕೆ? ವಿಮುಕ್ತಯೇ, ಫ್ರೀ ಟು ಬಿಕಮ್ ಫ್ರೀ ಫ್ರಮ್ ಆಲ್ ಅವರ್ ಇಮ್ಯಾಜಿನೇಷನ್ಸ್. ನಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಈ ಪ್ರಪಂಚದಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲಿ ಏನು, ಎಲ್ಲರೂ ಏನು, ಅವರು ಸುಖ ದುಃಖ ಇವ್ರ ಕಲ್ಪನೆ ಅಷ್ಟೇ. ಪರಮಾತ್ಮ ಸೃಷ್ಟಿನ ಸಾಧಕವಾಗಿ ಮಾಡಿದ್ದಾನೆ. ನಾವು ನಮ್ಮ ಮೂರ್ಖತನದಿಂದ ಸೃಷ್ಟಿಯನ್ನು ಬಾಧಕವಾಗಿ ಮಾಡ್ಕೊಳ್ತೀವಿ ಅಷ್ಟೇ. ಪರಮಾತ್ಮನ ಸೃಷ್ಟಿಲಿ ಯಾವುದು ನಮ್ಗೆ ಬಾಧಕ ಇಲ್ಲ, ನಮ್ಮ ಮೂರ್ಖತನದಿಂದ ಆಗತ್ತೆ ವಿನ ಖಂಡಿತ. ಅದಕ್ಕೆ ಅಂತ ಪರಮಾತ್ಮ ನಾವು ಈ ಪ್ರಪಂಚವನ್ನು ಸೇರ್ಬೇಕು, ಈ ಕಲ್ಪನೆ ಮಾಡಿದೀವಲ್ಲ, ನಾನು ಹೆಣ್ಣು ಗಂಡು ಅಂತ, ಇದರಿಂದ ವಿಮುಕ್ತ ಆಗ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ. ಸಯೇವ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಕಾಲಕ್ಕೂ ಮೀರಿರೋನು, ಕಾಲಕ್ಕೂ ಸಾಕ್ಷಿಯಾಗಿರೋನು, ಅವನನ್ನ ಅಹಂ ರೂಪದಿಂದ ತಿಳ್ಕೋಬೇಕು. ಜ್ಞಾತ್ವಾತಂ, ಆವಾಗ ಮೃತ್ಯು ಮತ್ತೇತಿ, ಈ ಬದಲಾವಣೆಯನ್ನ, ಈ ಕಲ್ಪನೆಗಳನ್ನ ದಾಟ್ತಾನೆ. ಇವತ್ತಿನ ಶ್ಲೋಕ. ಸರ್ವಾತ್ಮ ಜ್ಞಾನದಿಂದಲೇ ಬ್ರಹ್ಮ ಪ್ರಾಪ್ತಿ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಸರ್ವಭೂತಾನಿ ಚ ಆತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನ ಅನ್ಯೇನ ಹೇತುನಾ ನ ಅನ್ಯೇನ ಹೇತುನಾ. ಇವಾಗ ಹೇಳ್ತಾರೆ, ಒಂದು ಪರೀಕ್ಷೆಯಲ್ಲಿ ಮಗು ಪಾಸ್ ಆಗ್ಬೇಕು ಅಂದ್ರೆ ಟೀಚರ್ ಹೇಳಿದ್ದನ್ನ ಕೇಳಿ ಮನನ ಮಾಡಿ ಅದನ್ನ ಕಲಿತ್ಕೊಂಡು ಪರೀಕ್ಷೆ ದಿವಸ ಅದನ್ನ ರೀಪ್ರೊಡ್ಯೂಸ್ ಮಾಡಿ ಶ್ರದ್ಧೆಯಿಂದ ಹ್ಯಾಂಡ್ ಓವರ್ ಮಾಡ್ಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಅದೇ ರೀತಿ ಹೇಳ್ತಾರೆ, ಇಲ್ಲಿ ನೀವು 100% ತಗೊಳಕ್ಕೆ ಈ ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕು? ಮೊದಲು ಸರ್ವಭೂತಸ್ಥಂ, ಎಲ್ಲಾ ಭೂತಗಳಲ್ಲಿ ಇರುವ, ಭೂತಗಳು ಅಂದ್ರೇನು? ಮ್ಯಾನಿಫೆಸ್ಟ್ ಆಗಿರೋದು, ನೇಮ್ ಅಂಡ್ ಫಾರ್ಮ್ ಇಂದ ಮ್ಯಾನಿಫೆಸ್ಟ್ ಆಗಿರೋದಕ್ಕೆ ಭೂತಗಳು ಅಂತ ಹೆಸರು. ಎಲ್ಲ ನಾಮರೂಪದಲ್ಲಿ ಯಾರು ಇದಾನೋ, ಯಾರವನು? ಆತ್ಮಾನಂ, ಆತ್ಮನನ್ನು. ಫಸ್ಟ್ ಇದು ಬರ್ಬೇಕು ನಮಗೆ ಜೀವನದಲ್ಲಿ. ಯಾಕೆಂದ್ರೆ ನಮಗೆ ಕಣ್ಣಿಗೆ ಕಾಣಿಸೋದು ಯಾವುದು? ನಾಮರೂಪಗಳು, ಶರೀರಗಳು ಎಲ್ಲಾನು ನಾಮರೂಪನೇ. ನದಿ ಇರ್ಬೋದು, ಬೆಟ್ಟ ಇರ್ಬೋದು. ತುಂಬಾ ಜನ ಹಾಸ್ಯ ಮಾಡ್ತಾರೆ, ಇದ್ರಲ್ಲಿ ಹಿಂದೂ ಸಂಸ್ಕೃತಿಲಿ ಇವರು ಎಲ್ಲವನ್ನೂ ಪೂಜೆ ಮಾಡ್ತಾರೆ, ಗಿಡಗಳನ್ನ ಪೂಜೆ ಮಾಡ್ತಾರೆ, ನದಿಯನ್ನ ಪೂಜೆ ಮಾಡ್ತಾರೆ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ನೋಡಿ. ಅದೆಲ್ಲ ಜೀವಂತವಾಗಿದೆ. ಏನ್ ಅನ್ಕೊಂಡಿದೀವಿ ನಾವು? ಪ್ರತಿ ಒಂದು ಭಾವನೆ ಇರ್ಬೇಕದು. ಪ್ರತಿ ಒಂದು, ವಿತೌಟ್ ಹಿಮ್ ನಥಿಂಗ್ ಕ್ಯಾನ್ ಹ್ಯಾಪನ್. ಹೇಗೆ ನಿಮ್ಮ ಕನಸಿನಲ್ಲಿ ಒಂದು ನದಿ ಹರಿತಿರೋನ್ನ ನೋಡ್ತಿದ್ರ, ಆ ನದಿ ಹರಿತಿರೋರ್ಗೆ ಯಾರ ಆತ್ಮ ಅಂದ್ರೆ ನೀವೇ. ನೀವು ಕನಸನ್ನ ನೋಡೋ ತನಕ ನದಿ ನೀರ್ ಹರಿತಾ ಇದೆ. ನೀವಿಲ್ಲ ಅಂದ್ರೆ ಅಲ್ಲಿ ನದಿನೇ ಇಲ್ಲ, ಹೊಟ್ಟೋಗ್ಬಿಡ್ತು. ಸಮುದ್ರ ನೀವು ಆತ್ಮನಾಗಿದ್ದೀರಾ. ಹೇಗೆ? ನಿಮ್ಮ ಸ್ವಪ್ನದಲ್ಲಿ, ಎಲ್ಲರ ಅನುಭವದಲ್ಲಿರೋ ವಿಷಯ ಇದು. ಪರಮಾತ್ಮ ಸ್ವಪ್ನ ಸೃಷ್ಟಿ ಮಾಡದಿದ್ರೆ ಖಂಡಿತ ನನಗಂತೂ ವೇದಾಂತ ಹೇಳ್ಕೊಡಕ್ ಆಗ್ತಾನೆ ಇಲ್ಲ. ನಂಗಿರೋ ಟ್ರಂಪ್ ಕಾರ್ಡ್ ಒಂದೇ ಒಂದು, ನಾ ಹಿಡ್ಕೊಂಡಿರೋ ಟ್ರಂಪ್ ಕಾರ್ಡ್ ಯಾವುದು? ಸ್ವಪ್ನ. ಅದನ್ನ ಹಿಡ್ಕೊಂಡು ಏನು ಎಷ್ಟು ಆರಾಮಾಗಿ ಹೇಳ್ಬೋದು. ಯಾಕೆಂದ್ರೆ ಅನುಭವ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾವ್ ಏನ್ ಹೇಳಿದ್ವು, ಯು ಕೆನಾಟ್ ನೆಗೆಟ್ ಇಟ್. ಏನ್ ಮಾಡಿದ್ರು ಯು ಕೆನಾಟ್ ನೆಗೆಟ್ ಇಟ್.
ಹಾಗೆ ಏನಾಗುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಎಲ್ಲದಕ್ಕೂ ಯಾರ ಶಕ್ತಿ ಕೊಡ್ತಾ ಇದ್ದಾನೋ ಆ ಪರಮಾತ್ಮನನ್ನ ಎಲ್ಲ ನಾಮರೂಪಗಳಲ್ಲಿ ಮೊದಲು ನೋಡ್ಬೇಕು. ಆವಾಗ್ಲೇ ಏನಾಗತ್ತೆ, ಅಲ್ಲಿ ಏನಾಗತ್ತೆ, ನಮಗೆ ರಾಗದ್ವೇಷ ಇದ್ರೆ ಅಡ್ಡಿ ಆಗ್ಬಿಡತ್ತೆ. ನಮ್ಗೆ ಒಳ್ಳೊಳ್ಳದ್ರಲ್ಲಿ ಅದ್ರಲ್ಲೆಲ್ಲ ನೋಡಕ್ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಬುದ್ಧಿವಂತರು ಏನ್ ಮಾಡಿದ್ರು, ಮೂರ್ತಿಗಳನ್ನ ಮಣ್ಣಿನಿಂದಲೂ ಮಾಡಿದ್ರು. ನೋಡಿದ್ರ ಎಷ್ಟು ಬುದ್ಧಿವಂತರು, ಲೋಹದಿಂದಲೂ ಮಾಡಿದ್ರು, ಚಿನ್ನದಿಂದಲೂ ಮಾಡಿದ್ರು. ಯಾಕೆಂದ್ರೆ ಇಲ್ಲ ನೋಡಿ ಎಷ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ವಿಚಾರ ಮಾಡಿದ್ರೆ ಫಸ್ಟು ಆ ಪರಮಾತ್ಮನನ್ನ ಎಲ್ಲ ರಾಗದ್ವೇಷ ಬಿಟ್ಟು ನೋಡ್ಲೇಬೇಕು. ಆ ಪರಮಾತ್ಮನಿಂದಲೇ ಇಲ್ಲ. ಇವಾಗ ನಮ್ಮ ಮನಸ್ಸಲ್ಲಿ ಡೌಟ್ಸ್ ಬರ್ಬೋದು. ಇವಾಗ ಮೆಡಿಕಲ್ ಓದೋರು ಅಥವಾ ಬಯಾಲಜಿ ಎಲ್ಲ ಓದೋರು ಅವರು ಡಿಸೆಕ್ಷನ್ ಎಲ್ಲ ಮಾಡಿರ್ತಾರೆ ಅಲ್ವಾ, ಇಲ್ಲಿನಂತೆ ಅದಂತೆ ಇದಂತೆ. ಆವಾಗ ಅದೇಗೆ ಮತ್ತೆ ತಪ್ಪಲ್ವಾ ಅಂತಂದ್ರೆ, ನೀವು ಪರಮಾತ್ಮನ ಡಿಸೆಕ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ಪರಮಾತ್ಮನನ್ನ ನೀವು ಡಿಸೆಕ್ಟ್ ಮಾಡೋಕೆ ಆಗೋದು ಇಲ್ಲ. ಒಂದೇ ಒಂದು ಸ್ಪೆಷಾಲಿಟಿ ಪರಮಾತ್ಮಂದು ಏನು ಅಂದ್ರೆ ಎಲ್ಲ ಸರಿ. ಇವಾಗ ಒಂದು ಬಟ್ಟೆನ ತಾಯಿ ಏನ್ ಮಾಡಿದ್ರು, ಮಗಳದೇ ಬಟ್ಟೆ ಅದು, ತಾಯಿ ಏನ್ ಮಾಡಿದ್ಲು, ಕಟ್ ಮಾಡಿದ್ಲು. ಯಾಕಂದ್ರೆ ಒರ್ಸೋ ಬಟ್ಟೆಗೆ ಸರಿಯಾಗಿರುತ್ತೆ, ಚೆನ್ನಾಗಿ ಹೀರ್ಕೊಡತ್ತೆ ನೀರು ಅಂತ. ಇವಾಗ ಮಗಳನ್ನೇ ಕಟ್ ಮಾಡ್ತಾ ಇದ್ದಾಳ ತಾಯಿ? ಇಲ್ವಲ್ಲ, ಬಟ್ಟೆ ತಾನೇ ಕಟ್ ಮಾಡ್ತಿದ್ದಾಳೆ. ಇದು ಬಟ್ಟೆ ಲೆವೆಲ್ಗೆ ಅಷ್ಟೇ. ಪರಮಾತ್ಮ ಇದ್ರಲ್ಲಿ ಇದಾನೆ ಅಂದ್ರೇನು, ಇದಕ್ಕೆ ಒಂದು ಮರ್ಯಾದೆ, ಒಂದು ವ್ಯಾಲ್ಯೂ ಬರೋದು ಒಳಗಿರೋ ಪರಮಾತ್ಮ ಇರೋದ್ರಿಂದ. ಅದನ್ನ ಅವರವ್ರ ಕರ್ತವ್ಯಕ್ಕೆ ಏನೇನು ಮಾಡ್ಬೇಕು, ನಾಲೆಡ್ಜ್ಗೆ ಏನೇನು ಮಾಡ್ಬೇಕು ಮಾಡ್ಲೇಬೇಕದನ್ನ ಯಾವ್ದು. ಆದರೆ ಅಲ್ಲಿ ಬರೋದು ಏನಾಗತ್ತೆ, ಆಮೇಲೆ ನಿನ್ನ ಗುರಿಲಿ ನೀನ್ ತಪ್ಪು ಮಾಡಿದ್ರೆ ಅದು ಪಾಪರೂಪವಾಗಿ ಕನ್ವರ್ಟ್ ಆಗತ್ತೆ. ನಿನ್ನ ಗುರಿ ಸರಿಯಾಗಿ ನಿನ್ನ ಕೆಲಸ ಮಾಡಿದ್ರೆ ಪುಣ್ಯ ರೂಪವಾಗತ್ತೆ. ಅದಕ್ಕೆ ಎಲ್ಲರೂ ಹುಷಾರಾಗಿರ್ಬೇಕು. ಒಟ್ಟಲ್ಲಿ ಹೇಳ್ತಾರೆ, ಸರ್ವಭೂತಸ್ಥಂ ಆತ್ಮಾನು, ಎಲ್ಲ ಭೂತಗಳಲ್ಲಿ ಎಲ್ಲ ನಾಮರೂಪಗಳಲ್ಲಿರುವ ಆತ್ಮನನ್ನು ನೋಡು. ಸರ್ವಭೂತಾನಿ ಚ ಆತ್ಮನಿ. ಇಷ್ಟೇ ಅಲ್ಲ, ಸಾಲದು, ಇದು ಪೂರ್ಣ ಜ್ಞಾನ ಅಲ್ಲ. ಇದು ಬರೀ 50% ಜ್ಞಾನ ಆಯ್ತು. ಇನ್ 50% ಏನು, ಎಲ್ಲರೂ ಯಾವ ಒಂದು ಪರಮಾತ್ಮನಲ್ಲಿದ್ದಾರೆ ಅಂತ ನೋಡ್ಬೇಕು. ಅದು ತುಂಬಾ ಮುಖ್ಯ. ಇಲ್ಲಿ ಪರಮಾತ್ಮನಿಗೆ ಎರಡು ಇದನ್ನ ಕೊಡ್ತಾರೆ, ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ. ಸೊ ವಿಶೇಷ ಪರಮಾತ್ಮ ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಅಂತ ಮಾಡ್ತಾರೆ. ಸೃಷ್ಟಿ ಮಾಡಿ ಅವನದ್ರೊಳಗೆ ಪ್ರವೇಶ ಮಾಡಿದ್ದಾನೆ ಅಂತ, ವಿಶೇಷ ರೂಪದಿಂದ ಪ್ರವೇಶ ಮಾಡಿದ್ದಾನೆ. ಬಟ್ ಅವನೇ ಎಲ್ಲದಕ್ಕೂ ಆಧಾರವಾಗಿಯೂ ಇದ್ದಾನೆ. ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ. ಯಾರು ಈ ಪರಮಾತ್ಮನನ್ನ ಚೆನ್ನಾಗಿ ವಿಚಾರದಿಂದ ಆಲ್ರೌಂಡ್ ಚೆನ್ನಾಗಿ ವಿಚಾರ ಮಾಡಿ ಯಾರು ತಿಳಿದುಕೊಳ್ತಾರೋ ಅವರೇ ಅವನನ್ನ ಪರಮಂ ಬ್ರಹ್ಮ ಯಾತಿ, ಖಂಡಿತ ಅವನನ್ನ ಸೇರ್ತಾರೆ. ಅಂದ್ರೆ ಏನಂತ, ಸೇರಿದೀನಿ ಅಂತ ತಿಳಿದುಕೊಳ್ತಾರೆ. ಕೋಟಿ ಕೋಟಿ ಜನ್ಮಗಳಿಂದ ಯಾರು ನನಗಾಗಿ ಕಾಯ್ತಾ ಇದ್ದಾನೋ ಅವನಲ್ಲೇ ನಾನು ಮೊದ್ಲಿಂದಾನು ಇರೋದು ಅಂತ ತಿಳ್ಕೊಂಡ್ಬಿಡ್ತಾನೆ. ಓಹೋ, ಇವನಲ್ಲೇ ನಾನಿದ್ದಿದ್ದು, ಇವನಿಂದಲೇ ಇಲ್ಲ ಆಗ್ತಿರೋದು, ಏನೂ ಆಗಿಲ್ಲ, ನಾನು ಯಾವಾಗ್ಲೂ ಶುದ್ಧ ಚೈತನ್ಯ ರೂಪೋಹಂ ಆತ್ಮಾರಾಮೋಹಮೇವ ಚ ಅಖಂಡಾನಂದ ರೂಪೋಹಂ ಅಹಮೇವಾಹಮವ್ಯಯಃ. ಈ ಅನುಭವನೇ ಎಲ್ಲರಿಗೂ ಆಗೋದು, 100% ಆಗತ್ತೆ. ನಾವು ನಂಬಬೇಕು. ಗುರು ಶಾಸ್ತ್ರ ಹೇಳಿದಾಗ ನಮಗೆ ಅದರಲ್ಲಿ ವಿಶ್ವಾಸ ಇರ್ಬೇಕು. ನಾವು ಮಾಡೋ ಕೆಲಸ ಪ್ರಯತ್ನ ಮಾಡ್ತಾ ಇರ್ಬೇಕು. ಅನ್ಯೇನ ಹೇತುನ, ಇದಕ್ಕೆ ಬೇರೆ ಇನ್ಯಾವುದೇ ಉಪಾಯದಿಂದ, ಬೇರೆ ಯಾವುದೇ ಮೀನ್ಸ್ ಇಂದ, ಅದಕ್ಕೆ ಮೊದಲೇ ಹೇಳ್ಬಿಟ್ರು, ನ ಕರ್ಮಣ ನ ಪ್ರಜೆಯ ಧನೇನ ಅಂತ ಹೇಳೇ ಬಿಟ್ರು. ಯಾವ ಬೇರೆ ಉಪಾಯಗಳಿಂದ, ಯಾಕೆಂದ್ರೆ ನಮಗೆ ಮನುಷ್ಯನಿಗೆ ಗೊತ್ತಿರೋದು ಮೂರೇ, ಎಲ್ಲರಿಗೂ ಗೊತ್ತಿರೋದು, ಎಲ್ಲಾನು ದುಡ್ಡಿಂದ ಮಾಡ್ಕೊಂಡ್ಬಿಡ್ತೀನಿ, ಇಲ್ದ್ರೆ ನನಗೆ ಸಪೋರ್ಟರ್ಸ್ ಇದ್ರೆ ಅದಾಗ್ಬಿಡತ್ತೆ ಅಂತ ಅಲ್ವಾ. ಇಲ್ದಿದ್ರೆ ಯಜ್ಞ ಯಾಗ ಮಾಡಿ ದೇವತೆಗಳನ್ನ ಹಿಡ್ಕೊಂಡು ಎಲ್ಲ ಮಾಡ್ಬಿಡ್ತೀನಿ. ಈ ಮೂರನ್ನು ಒಟ್ಟಿಗೆ ತೆಗೆದಾಕ್ಬಿಡ್ತಾರೆ. ಇದು ಯಾವುದನ್ನ ಅನ್ಯೇನ ಹೇತುನ ಬ್ರಹ್ಮ ಪ್ರಾಪ್ತಿ ಆಗಬೇಕು ಅಂದ್ರೆ ತನ್ನನ್ನು ಸರ್ವಭೂತಗಳಲ್ಲಿ ಕಂಡಾಗ, ಆಮೇಲೆ ಆತ್ಮನನ್ನು ಅಂದ್ರೆ ಎಲ್ಲ ಪ್ರಾಣಿಗಳಲ್ಲಿಯೂ ಕಾಣ್ಬೇಕು. ಆತ್ಮ ತಾನು
ದೇಹ ಪರಿಚಿನ್ನವಾದ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಕರ್ತ ಭೋಕ್ತ ರೂಪ ಜೀವಾತ್ಮ ಖಂಡಿತ ಅಲ್ಲ. ಇದೆಲ್ಲ ಕಲ್ಪನೆ ಮಾಡಿರೋದು. ನಿಜವಾಗ್ಲೂ ಆತ್ಮ ಅಂದ್ರೆ ಏನು? ಪ್ರತ್ಯಗಾತ್ಮ, ಸಾಕ್ಷಿಯಾಗಿರೋನು, ಎಲ್ಲದಕ್ಕೂ ಒಂದು ಆಸ್ಪದವಾಗಿರೋನು, ಸಬ್ಸ್ಟ್ರಾಟಮ್ ಅಂತ ಹೇಳಲ್ವಾ, ಹೇಗೆ ಸಮುದ್ರ ಅನ್ನೋದು ಎಲ್ಲೇ ಅಲೆಗಳಿಗೂ ಆಶ್ರಯವಾಗಿದ್ಯೋ ಆಗಿರೋನು. ಇವನು ಸಮವಾಗಿದ್ದಾನೆ. ಹೇಗೆ ಸೂರ್ಯ ಎಲ್ಲವನ್ನು ಒಂದೇ ರೀತಿ ಬೆಳಗ್ತಾ ಇದ್ದಾನೋ ಅದೇ ರೀತಿ ಈ ಆತ್ಮನು ಎಲ್ಲವನ್ನು ಒಂದೇ ರೀತಿಯಾಗಿ ಬೆಳಗ್ತಾ ಇದ್ದಾನೆ. ಆತ್ಮನೇ ಸರ್ವಭೂತಾನಿ ಸಂಪರ್ಶ. ಎರಡನೇ ಸಾಗಿರೇನು, ತನ್ನಲ್ಲಿಯೂ ಎಲ್ಲ ಭೂತಗಳನ್ನು ಕಂಡಾಗ ಆಯ್ತು. ಮತ್ತೆ ಹಾಗಾದ್ರೆ ಏನಾಯ್ತು, ಆ ಆತ್ಮ ತನ್ನಲ್ಲಿ ನನ್ನಲ್ಲಿಯೂ ಇರ್ಬೇಕಲ್ವಾ. ಆತ್ಮನೇ ಸರ್ವಭೂತಾನಿ ಪಶ್ಯನ್, ತುಂಬಾ ಚೆನ್ನಾಗಿದೆ. ಮೊದಲು ಎಲ್ಲ ಭೂತಗಳಲ್ಲಿ ನೋಡಿದ್ರಿ, ಹಾಗಾದ್ರೆ ನನ್ನ ಶರೀರದಲ್ಲಿ ಇಲ್ವಾ ಅವನು? ನನ್ನ ಶರೀರದಲ್ಲೂ ಅವನೇ ಇದ್ದಾನೆ. ಕೊನೆಗೇನಾಯ್ತು, ಎಲ್ಲರೂ ಒಂದು ಆತ್ಮನಲ್ಲಿದ್ದಾನೆ. ತನ್ನಲ್ಲಿಯೂ ಅದೇ ನಿರುಪಾಧಿಕ ಇವನ ಆತ್ಮನಲ್ಲಿ ಇದ್ದಾನೆ. ಮತ್ತೆ ಅಂತ ಜೀವಾತ್ಮ ಅಧ್ಯಾಸವು ಜ್ಞಾನದಿಂದ ನಾಶ ಆಗತ್ತೆ. ತಾದಾತ್ಮ ಭಾವ, ಈ ಹೆಣ್ಣು ನಾನು ಮನುಷ್ಯ ಹುಟ್ಟಿದೀನಿ ಅನ್ನೋದೆಲ್ಲ ಹೋಗತ್ತೆ. ಇವನು ಯಾವಾಗ ಬದುಕಿರುವಾಗ್ಲೇ ಯಾರನ್ನ ಸೇರಿದಾನೆ? ನಿರುಪಾಧಿಕನಾದ, ಯಾವ ಉಪಾಧಿಯ ಸಂಬಂಧವೂ ಇಲ್ಲದ ಆ ಶುದ್ಧ ಪರಮಾತ್ಮನನ್ನ ಪ್ರಾಪ್ತಿ ಖಂಡಿತ. ಇದಕ್ಕೆ ಕರ್ಮ ಅಥವಾ ಧನ, ದುಡ್ಡು ಅಥವಾ ಪ್ರಜೆ ಯಾವುದೂ ನಮಗೆ ಮೀನ್ಸ್ ಆಗೋಕ್ಕಾಗಲ್ಲ. ಜ್ಞಾನ ಒಂದೇ ಮೀನ್ಸ್ ಅಂತ ಹೇಳಿದ್ರು. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ. ಯಾಕಂದ್ರೆ ಈ ಬುಕ್ಕಲ್ಲಿ ಮಹೀಷಾಃ ಅಂತಾನೆ ಹೇಳ್ಬೇಕು ಅಂತ ಬಂದಿದ್ದಾರೆ. ಓಂ ಸ್ವಸ್ತಿ ಪ್ರಜಾಭ್ಯಾಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.